ಏನು ಮಾಡ್ಕೊಂಡಿರೋದು ಸರ್? ಸರ್ ನಂದು ವೆಹಿಕಲ್ ಇದಾವೆ ಸರ್ ಎರಡು. ಏನು ವೆಹಿಕಲ್ಲು? ಸರ್ ಎರಡು ಲಾರಿ ಇದಾವೆ ಸರ್. ಓಕೆ. ಅಂದರೆ ಏನು ಸಾಗಿಸೋದು ಅಥವಾ ಏನು ಕೆಲಸ ನಿಮ್ಮದು? ಸರ್ ಇದು ಸರ್ ಗೂಡ್ಸ್ ಗಾಡಿಗಳು ಸರ್ ಎರಡೂನು. ಓಕೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸರ್? ಸರ್ ನಾನು ಡ್ರೈವಿಂಗ್ ಕಲ್ತು ಒಂದು 10 ವರ್ಷ ಆಯ್ತು ಸರ್. ಈಗ ನನ್ನ ಸ್ವಂತ ವೆಹಿಕಲ್ ಒಂದು 4ರಿಂದ 5 ವರ್ಷ ಆಯ್ತು ಸರ್. ಓಕೆ. ಅಂದರೆ ಆ ಸ್ವಂತ ವೆಹಿಕಲ್ನ ಬೇರೆ ಡ್ರೈವರ್ಗಳು ಡ್ರೈವ್ ಮಾಡ್ತಾರೆ? ಇಲ್ಲ ಸರ್, ನಾನೇ ಮಾಡ್ತೀನಿ ಒಂದು ವೆಹಿಕಲ್, ಇನ್ನೊಂದು ವೆಹಿಕಲ್ ಡ್ರೈವರು. ಓಕೆ. ಅಂದರೆ ಎಲ್ಲಿಂದ ಎಲ್ಲಿಗೆ ಗೂಡ್ಸ್ ಗಾಡಿಗಳು ಓಡಾಡೋದು? ಸರ್ ನಮ್ದು ಅಂದ್ರೆ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ಹೋಗ್ತೀನಿ ಸರ್. ತರಕಾರಿ ಲೋಡ್ ಇದ್ರೆ ತರಕಾರಿ ಲೋಡ್ಗೆ ಹೋಗ್ತೀನಿ. ಅಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಯಾವ ಬಾಡಿಗೆ ಸಿಗುತ್ತೋ ಅದು ಹೋಗ್ತೀನಿ ಸರ್. ಓಕೆ ಓಕೆ. ಬಟ್ ಸರ್ಕಾರದ ವಿಚಾರವಾಗಿಯೂ ಕೆಲಸಗಳು ಸಿಗ್ತಾವ? ಸರ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಲೋಡಿಂಗ್ ಕಮಿಷನ್ ತಗೊಂಡು ಲೋಡ್ ಕೊಡ್ತಾರೆ ಸರ್, ಲೋಡಿಂಗ್ ಯಾವಾದ್ರು ಬಂದ್ರೆ. ಅಂದ್ರೆ ಸರ್ಕಾರ ಮಧ್ಯವರ್ತಿಗಳನ್ನ ನೇಮಿಸಿರುತ್ತೆ, ಅವರಿಂದ ನಿಮಗೆ? ಹ್ಞೂ ಸರ್, ಟ್ರಾನ್ಸ್ಪೋರ್ಟಿಗೆ ಲೋಡ್ ಬರ್ತವೆ. ಓಕೆ 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 ಓಕೆ. ಅವರು ನಮಗೆ ಹೇಳ್ತಾರೆ, ಇಲ್ಲ ನಮ್ಮ ಯಾವಾದ್ರು ಡೈರೆಕ್ಟ್ ಆಗಿ ಯಾವಾದ್ರು ಇದ್ರು ನಾವು ಹೋಗ್ತೀವಿ. ಆಯ್ತು. ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಸರ್? ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಸರ್? ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಐತೆ. ಆಯ್ತು. ಏಳೋ ಬೀಳೋ ಸೋಲೋ ಗೆಲುವು ಒಟ್ನಾಗಿ ಒಂದು ಕಾಯಕ ಇದೆ, ಮತ್ತೆ ಇನ್ನೊಬ್ಬರಿಗೆ ಕೆಲಸ ಕೊಟ್ಟಿದ್ದೀರಿ, ಒಳ್ಳೇದಾಗಲಿ. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಾ ಇದ್ದೀರಿ ಸರ್? ನಾನು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. ಏನೋ ಒಂದು ತುಂಬಾ ಬೇಜಾರಾಗಿತ್ತು ಮನ್ಸಿಗೆ. ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಹಿಂಗೆ ಬಂದಾಗ ಹಂಗೆ ನೋಡ್ದೆ. ಆಮೇಲೆ ಇವತ್ತು ಇದು ಕಾಲ್ ಕನೆಕ್ಟ್ ಆಯ್ತಲ್ಲ ಸರ್, ಟ್ರೈ ಮಾಡ್ತಿದ್ದೆ, ಹೋಗ್ತಾ ಇರ್ಲಿಲ್ಲ. ಇವಾಗ ಸುಮ್ನೆ ಮಾಡಿ ಹೋಗುತ್ತಾ ಇಲ್ಲ ಅಂತ ದೇವ್ರ ನೆನೆಸ್ಕೊಂಡೆ, ನಮ್ಮ ಮನೆ ದೇವ್ರನ್ನ. ಹಂಗೆ ಕನೆಕ್ಟ್ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ ಸರ್, ಬಹಳ ಸಂತೋಷ. ಅಂಡ್ ಏನಾದರೂ ಹೇಳ್ಕೊಳ್ಳೋದಿದೆಯಾ? ಇದೆ ಸರ್. ಇದೆ. ಆಯ್ತು, ಹೇಳಿ ಸರ್, ಮನ್ಸು ಬಿಚ್ಚಿ ಮಾತಾಡಿ ಸರ್. ಸರ್ ನೀವು ಚೆನ್ನಾಗಿದ್ದೀರಾ ಸರ್? ಖಂಡಿತ ಚೆನ್ನಾಗಿದ್ದೀನಿ ಸರ್. ಕೆಲವು ಎಲ್ಲ ನಿಮ್ಮ ವಿಡಿಯೋಗಳೆಲ್ಲ ನೋಡ್ತೀನಲ್ಲ, ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ. ಆಮೇಲೆ ತಿರ್ಗಾ ನನ್ನ ಮನ್ಸಿಗೆ ಏನಾದ್ರು ಹಳೆ ನೆನಪುಗಳಾದಾಗ ತುಂಬಾ ದುಃಖ ಆಗುತ್ತೆ. ಸಹಜ ಸಹಜ ಅದು. ಆ ಟೈಮಲ್ಲಿ ನೋಡ್ತೀನಿ, ಆನ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಸರ್ ಈ ಮನೆಯಲ್ಲಿ ಪಠ್ಯ ಪುಸ್ತಕದಲ್ಲಿ ಓದ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಕಲ್ತೆ ಅಂತಲೇ ಹೋಗ್ತಾನೆ, ಆ ಎಕ್ಸಾಮ್ಗೆ ಹೋದಾಗ ಯಾವುದು ನೆನಪಾಗಲ್ಲ. ಹ್ಞೂ ಸರ್. ಅಂದ್ರೆ ಕ್ಲಾಸಲ್ಲಿ ಕೇಳಬೇಕಾದ್ರೆ ಅಥವಾ ಪುಸ್ತಕ ಕಣ್ಮುಂದಿರ್ಬೇಕಾದ್ರೆ ಗೊತ್ತಾಯ್ತು ಸರ್, ಬಹಳ ಚೆನ್ನಾಗಿ ಗೊತ್ತಾಯ್ತು ಸರ್, ಆ ಧೈರ್ಯ ಎಕ್ಸಾಮ್ ಹಾಲಲ್ಲಿ ಇರಲ್ಲ. ಆದ್ರೆ ಅಲ್ಲೂ ಆ ಧೈರ್ಯ ಇರಬೇಕು. ಪರವಾಗಿಲ್ಲ, ಉತ್ತರ ಗೊತ್ತಾಗದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಆ ಜೀವನ ಅನ್ನೋದು ದೊಡ್ಡದಲ್ವಾ. ಅಯ್ಯೋ ನನಗೆ ಉತ್ತರ ಗೊತ್ತಾಗ್ಲಿಲ್ಲ ಅಂತ ಆಚೆ ಬಂದು ಆತ್ಮಹತ್ಯೆ ಮಾಡ್ಕೊಳಕ್ಕಾಗಲ್ಲ ಸರ್. ಆ ತರನು ಮನ್ಸಿಗೆ ಕೆಲವು ಟೈಮಲ್ಲಿ ನೋವು ಆಯ್ತು ಸರ್. ಅದನ್ನೇ ಹೇಳ್ತಾ ಇರೋದು. ಆ ಮನೆಯಲ್ಲಿ ಅಥವಾ ಗುರುಗಳ ಬಳಿ ಏನೇ ಸಮಾಧಾನ ತಗೊಂಡ್ರು ನೀವು ಒಬ್ಬಂಟಿಯಾದಾಗ ಮತ್ತದೇ ವಿಚಾರಗಳು ಕಾಡ್ತವೆ. ಆ ಸಮಯದಲ್ಲೂ ನನ್ನ ಸಮಸ್ಯೆಗಳು ಇವತ್ತಿರ್ತವೆ, ನಾಳೆ ಹೋಗ್ತವೆ, ಆದ್ರೆ ಈ ಬದುಕಿದೆಯಲ್ಲ ಇದು ದೊಡ್ಡದು. ಯೋಚನೆ ಮಾಡಿ, ನೀವು ಲಾರಿ ಓಡಿಸ್ತೀರಿ, ಮತ್ತು ಇನ್ನೊಬ್ಬರಿಗೆ ಕೆಲಸ ಕೊಟ್ಟಿದ್ದೀರಿ, ಮತ್ತು ನೀವೆಲ್ಲೂ ಹುಟ್ಟಿದ್ರಿ, ಅಲ್ಲಿಂದ ಇಲ್ಲಿವರೆಗಿನ ಬದುಕಲ್ಲಿ ಎಷ್ಟು ಇಂಥ ಕಷ್ಟಗಳು ನೋಡಿದ್ದೀರಿ. ಇವೆಲ್ಲವನ್ನ ಯೋಚನೆ ಮಾಡಿದ್ರೆ ಬಂದಿದ್ದ ಯಾವ ಕಷ್ಟಗಳು ಇವತ್ತಿನವರೆಗಿಲ್ಲ. ಅವತ್ತು ಬಂದೋ ಒಂದು ವಾರನೋ ಒಂದು ತಿಂಗಳೋ ಒಂದು ವರ್ಷನೋ ಇದ್ದು ಮತ್ತು ಹೊರಟೋದು. ಎಲ್ಲ ಸಮಸ್ಯೆಗಳಿಗೂ ಅಂದರೆ ಬೆಳಕು ಕೊಡೋ ಸೂರ್ಯನಿಗೂ ಒಂದು ನಾಶ ಇದೆಯಂತೆ. ಹೌದು ಸರ್. ಅದು ಒಂದಷ್ಟು ಕೋಟಿ ವರ್ಷಗಳಾದ್ಮೇಲೆ ಅದು ನಾಶವಾಗುತ್ತಂತೆ. ಹೌದು ಸರ್. ಅಂದ್ರೆ ಇಡೀ ಸೃಷ್ಟಿಯನ್ನ, ಇಡೀ ಜಗತ್ತನ್ನ ಬೆಳಗುವ ಸೂರ್ಯನದ್ದೇ ಆ ಕಥೆ ಆದ್ರೆ ನಮ್ಮ ಕಷ್ಟಗಳಿಗೊಂದು ನಾಶ ಇಲ್ವಾ ಸರ್? ಅದಕ್ಕೂ ಇದೆ. ಬಟ್ ನಮಗೆ ಕಾಯೋ ತಾಳ್ಮೆ ಕಡಿಮೆ. ನಮಗೇನು, ಅಯ್ಯೋ ನಾಳೆ ಇರ್ತೀವೋ ಸಾಯ್ತೀವೋ, ಸಾಯೋವರೆಗೂ ನಂದು ಇದೇ ಪಾಡಾದ್ರೆ ಏನಪ್ಪ ನಾನು ಬದುಕು. ನಮಗೇನು, ಬಂದಿದ್ದ ಸಮಸ್ಯೆ ತಕ್ಷಣ ಪರಿಹಾರ ಆಗ್ಬಿಟ್ರೆ ಖುಷಿ. ಒಂದು ಸಮಸ್ಯೆನೇ ಬರಬಾರ್ದು, ಎರಡು ಬಂದಿದ್ದು ಬೇಗ ಪರಿಹಾರ ಆಗ್ಬಿಡ್ಬೇಕು. ಅದೊಂದು ವಾರದ ಮಟ್ಟಿಗೆ, ತಿಂಗಳಿಗೆ ಮಟ್ಟಿಗೆ ಇತ್ತು, ಇವನು ಸಾಯೋ ನಿರ್ಧಾರ ಮಾಡಿಬಿಡ್ತಾನೆ. ಸೊ ಅಂದ್ರೆ ಇದೊಂದು ಸೈಕಾಲಜಿ. ಈಗ ನಿಮ್ಮ ವಿಚಾರ ನಾನು ಕೇಳ್ತೀನಿ, ಬಟ್ ಅದಕ್ಕೂ ಮುಂಚೆ ತಿಳ್ಕೊಳ್ಬೇಕಾಗಿರೋ ವಿಚಾರ, ಯಾವ ಸುಖವೂ ಶಾಶ್ವತವಲ್ಲ, ಯಾವ ದುಃಖವೂ ಶಾಶ್ವತವಲ್ಲ. ನಿಮ್ಮ ಲಾರಿ ಇಲ್ಲಿವರೆಗೂ ಪಂಚರೇ ಆಗಿಲ್ವ? ಆಗಿದೆ. ಆದಾಗ ಲಾರಿನೇ ಎಸ್ತು ಬಿಟ್ರೆ ಇಲ್ಲ, ಪಂಚರ್ ಹಾಕೊಂಡ್ರೆ ಮುಂದಕ್ಕೆ ಓಡಿಸಿದ್ರಿ, ಹೌದಲ್ಲ? ಕರೆಕ್ಟ್ ಸರ್. ಅಂದ್ರೆ ಬದುಕು ಆಗಾಗ ಪಂಚರ್ ಆಗುತ್ತೆ.
ಸಹಜ. ಹೌದು ಸರ್. ಅಂದ್ರೆ ರಸ್ತೆ ಮೇಲೆ ಹೋಗ್ತಾ ಇರೋ ಗಾಡಿ ಪಂಚರ್ ಆಗೇ ಆಗುತ್ತೆ. ಒಂದು ಕಡೆ ನಿಂತಿದೆ ವರ್ಷಾನುಗಟ್ಲೆ ಅಂದ್ರೆ ಯಾಕೆ ಪಂಚರ್ ಆಗುತ್ತೆ? ರಸ್ತೆ ಮೇಲೆ ಹೌದು ಸರ್. ಹೋಗ್ತಿದೆ ಅಂದ್ರೆ ಟೈರ್ ಸವಿಯುತ್ತೆ, ಒಂದು ದಿವಸ ಪಂಚರ್ ಆಗುತ್ತೆ. ಹೌದು ಸರ್. ಪಂಚರ್ ಆದಾಗ ಹೇಗೆ ನಾವು ಟೈರ್ ಪಂಚರ್ ಆದ ತಕ್ಷಣ ಇಡೀ ಲಾರಿಯನ್ನೇ ಕಸದ ಬುಟ್ಟಿಗೆ ಹಾಕುವುದಿಲ್ಲವೋ, ಹಾಗೆ ಬದುಕಲ್ಲಿ ಯಾವುದೋ ಒಂದು ದಿನ ಕಷ್ಟ ಬಂದ ತಕ್ಷಣ ನಮ್ಮ ಇಡೀ ಬದುಕನ್ನೇ ತೆಗೆದುಕೊಂಡು ಹೋಗಿ ಫ್ಯಾನಿಗೋ ಮರಕ್ಕೋ ನೇತು ಹಾಕೋದು ಒಳ್ಳೇದಲ್ಲ. ಹೌದು ಸರ್. ಇರ್ಲಿ, ಇದು ನಿಮ್ಮ ಕಷ್ಟಕ್ಕಿಂತ ಮುಂಚೆ ಒಂದು ಗುರು ನೋಡಿ ಅಂತ ಅಂದುಕೊಳ್ಳಿ ಅಷ್ಟೇ. ನಿಮ್ಮ ಮನಸ್ಸಿಗೆ ಅದನ್ನು ತಗೊಂಡಿರಿ, ಹೌದಲ್ವಾ? ನನ್ನ ಹೌದು ಲಾರಿ ಸರ್. ಇಲ್ಲಿವರೆಗೂ ಎಷ್ಟು ಪಂಚರ್ ಆಗಿದೆ, ಲಾರಿ ಪಂಚರ್ ಆದ ತಕ್ಷಣ ಬಿಟ್ಬಿಟ್ನಾ? ಇಲ್ಲ, ಪಂಚರ್ ಹಾಕಿಸ್ದೆ, ಒಂದು ಕೋಡಿಸ್ದೆ. ಹಾಗೆ ಬದುಕು ಕೂಡ ಹೌದು. ಗುರುಗಳೇ ಮಾತನ್ನು ತಲೆಯಲ್ಲಿಟ್ಟುಕೊಳ್ಬೇಕು. ಇದೊಂದು ಹೌದು ಸರ್. ಶುರುವಿನಲ್ಲಿ ನಮ್ಮ ತಲೆಯಲ್ಲಿ ನಾವು ಇಟ್ಕೊಳ್ಬೇಕಾಗಿರೋದು. ಹೇಳಿ ಸರ್. ಈಗ ನಿಮಗೊಂದು ಧೈರ್ಯ ಬಂದಿರುತ್ತೆ, ಬಟ್ ಆದ್ರೂ ನಿಮ್ಮ ಮನಸ್ಸಲ್ಲಿರೋ ಭಾರವನ್ನು ಹೊರಗಡೆ ಸರ್ ಹಾಕಿ. ಬಂದಿದೆ. ಆಮೇಲೆ ನಿಮ್ಮ ವಿಡಿಯೋಗಳೆಲ್ಲ ನೋಡ್ಕೊಂಡು ಸ್ವಲ್ಪ ಧೈರ್ಯನೂ ಬಂದಿದೆ. ಆಮೇಲೆ ಏನೋ ಮನ್ಸಿಗೆ ಒಂದ್ಸಲಿ ನಿಮ್ ಜೊತೆ ಮಾತಾಡ್ಬೇಕಂತೇಳಿ ತುಂಬಾ ಪ್ರಯತ್ನ ಪಡ್ತಿದ್ದೆ. ಇವತ್ತು ನಿಜವಾಗ್ಲೂ ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, ಕಾಲ್ ಒಂದ್ 3 ಟೈಮ್ ಮಾಡಿದೆ, ನಾಟ್ರಿ ಟ್ರಬಲ್ ಬಂತು, ತಿರ್ಗ್ ರಿಂಗ್ ಆಯ್ತು. ರಿಂಗ್ ಆದ ತಕ್ಷಣ ನನ್ ಮನೆ ದೇವ್ರ ನೆನೆಸ್ಕೊಂಡೆ ಹಂಗೆ ನೀವು ಫೋನ್ ಲಿಫ್ಟ್ ಮಾಡಿದ್ರಿ, ತುಂಬಾ ಖುಷಿ ಆಯ್ತು ಸರ್. ತುಂಬಾ ಥ್ಯಾಂಕ್ಸ್ ಸರ್. ಸರ್, ಈ ಖುಷಿ ಒಳ್ಳೇದಾಗ್ಲಿ. ಹೇಳಿ ಸರ್, ಏನಾಯ್ತು? ಸರ್ ನಾನು ಫಸ್ಟ್ ಇಂದ ನನ್ನ ಲೈಫ್ ಹಿಸ್ಟ್ರಿ ಸಣ್ಣದಾಗಿ ಹೇಳ್ಕೊಂಡು ಹೋಗ್ತೀನಿ. ಸರ್ ನಾವು 2 ಮಕ್ಳು ಸರ್, ಅಪ್ಪ ಅಮ್ಮ 2 ಮಕ್ಳು. ನಾನೇ ದೊಡ್ಡವನು, ನನ್ನ ತಮ್ಮ ಇದ್ದಾರೆ. ಹಿಂಗೆ ನಡೀತಾ ಇತ್ತು ಜೀವನ. ನಮ್ಮ ಅಪ್ಪಾಜಿ ಸ್ವಲ್ಪ ಡ್ರಿಂಕ್ಸ್ ಮಾಡೋರು, ಪರವಾಗಿಲ್ಲ. ಹಂಗೆ ನಮ್ಮಮ್ಮ ಅಂತ ಹೆಣ್ಮಗಳು ನಮ್ಮ ಅಪ್ಪನಿಗೆ ಸಿಕ್ಕಿರ್ಬೇಕಂದ್ರೆ ನಮ್ಮಪ್ಪ ಎಷ್ಟು ಪುಣ್ಯ ಮಾಡಿತ್ತೋ ಗೊತ್ತಿಲ್ಲ ನನಗೆ. ಸಿಕ್ಕಿದ್ದಾರೆ, ಅಷ್ಟು ಕಷ್ಟ ಕೊಟ್ರು, ಹಂಗೆ ನೋಡ್ಕೊಳರು, ಹಂಗೆ ಕಷ್ಟನೂ ಕೊಡೋರು. ಆದ್ರೆ ನಮ್ಮಮ್ಮ ಯಾವತ್ತೂ ಎಲ್ಲೂ ತವ್ರ ಮನೆಗೆ ಹೋಗೋದಾಗ್ಲಿ ಎಲ್ಲೂ ಹೋಗ್ಲಿಲ್ಲ. ನಮ್ಮನ್ ಚೆನ್ನಾಗೆ ಸಾಕಂಬಂತು. ನಂದು ಎಜುಕೇಶನ್ SLC ಮುಗೀತು. SLC ಮುಗಿದ್ಮೇಲೆ ನಾನು ಒಂದು ಅಂಗಡಿ ಕೆಲ್ಸಕ್ಕೆ ಸೇರ್ಕೊಂಡೆ, ಕಿರಾಣಿ ಅಂಗಡಿಗೆ. ಕಿರಾಣಿ ಅಂಗಡಿಗೆ ಸೇರ್ಕೊಂಡು 1-2 ವರ್ಷ ಅಲ್ಲಿದ್ದೆ. ಆಮೇಲೆ ಅಲ್ಲಿ ಬಿಟ್ಟು ಲಾರಿಗೆ ಕ್ಲೀನರ್ ಕೆಲ್ಸಕ್ಕೆ ಲಾರಿಗೆ ಹೋದೆ. ಲಾರಿಗೆ ಹೋಗಿ 1 ವರ್ಷ 2 ವರ್ಷ 3 ವರ್ಷ ಆಯ್ತು. ನಾನು ಅದು ಅಲ್ಲಿ ಚೆನ್ನಾಗಿತ್ತು. ಆಮೇಲೆ ನಮ್ಮ ಅಮ್ಮನ ತಮ್ಮ ಒಂದು ವೆಹಿಕಲ್ ತಂದ್ರು. ವೆಹಿಕಲ್ ಅಂದ್ರೆ ಲಾರಿ ಅಲ್ಲ, ಚಿಕ್ಕ ವೆಹಿಕಲ್ ತಂದ್ರು. ನಾನು ಆ ಗಾಡಿಗೆ ಬಂದೆ. ನಮ್ಮ ಮಾವ ಹಿಂಗೆ ಫೋನ್ ಮಾಡಿ ಕರ್ಸ್ಕೊಂಡ್ರು, ಬಂದೆ. ನಮ್ಮ ಮನೆಗ್ ಬೇಡ, ಒಪ್ಲಿಲ್ಲ ಅವ್ರು ಅಲ್ಲಿಗೆ ಹೋಗೋದಕ್ಕೆ. ನಮ್ಮ ಅಪ್ಪ ಅಮ್ಮಂಗೆ ಇಬ್ರಿಗೂ ಇಷ್ಟ ಇರ್ಲಿಲ್ಲ ಅವ್ರ ಹತ್ರ ಹೋಗೋದಕ್ಕೆ. ಅಂದ್ರೆ ಅವರು ನಿಮ್ಮ ಅಮ್ಮನ ತಮ್ಮನ? ಸ್ವಂತ ತಮ್ಮ. ಓಕೆ. ಬಂದೆ. ಆದ್ರೂ ಅವ್ರ ಮಾತು ಕೇಳ್ದಲೆ ನಮ್ಮ ಮಾವರು ಹಿಂಗೆ ಬೈಯಾರಲ್ಲ, ನಮ್ಮರ್ಗೆ ಆಗ್ಲಿಲ್ಲದ್ದು, ನೀವು ಹೆಂಗೆ ಹಿಂಗೆ ಅಂತ ಬೈಯಾರು. ಬಂದೆ, ಹೋದೆ, ಅವ್ರ ಗಾಡಿಗೆ ಹೋದೆ. 1.5 ತಿಂಗಳಿಗೆ ಆಕ್ಸಿಡೆಂಟ್ ಆಯ್ತು. ನಾನು ಅವ್ರ ಗಾಡಿಗೆ ಹೋಗಿ 1.5 ತಿಂಗಳಿಗೆ ಆಕ್ಸಿಡೆಂಟ್ ಆಯ್ತು ನನಗೆ. ಏನ್ ಗಾಡಿ ಅದು? ಸರ್ ಚಿಕ್ಕದು ಟಾಟಾ ಏಸ್ ಬರುತ್ತಲ್ಲ, ಆ ತರ 4 ವೀಲ್ ವೆಹಿಕಲ್, ಗೂಡ್ಸ್ ವೆಹಿಕಲ್ ಅದೂನು. ಅದ್ರಲ್ಲಿ ಆಕ್ಸಿಡೆಂಟ್ ಆಯ್ತು ನನಗೆ. ಕೈ ಕಾಲು ಫುಲ್ ಫ್ರಾಕ್ಚರ್ ಆಯ್ತು ನನಗೆ. ಫುಲ್ ಫ್ರಾಕ್ಚರ್ ಆಯ್ತು. ಅಂದ್ರೆ ಅವರು ಸಹಾಯ ಮಾಡಿ ತೋರ್ಸಿದ್ರು ಸರ್. ಇವತ್ತು ಇಲ್ಲ ಅಂತ ಹೇಳಕ್ ಆಗಲ್ಲ, ತೋರ್ಸಿದ್ರು. ದಾವಣಗೆರೆಯಲ್ಲಿ ಹಾಸ್ಪಿಟಲ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ತಿರ್ಗಾ ಮಣಿಪಾಲಿಗೆ ಕರ್ಕೊಂಡು ಹೋಗಿ ತೋರ್ಸಿದ್ರು. ನಾನು ಮಣಿಪಾಲಿಂದ ನಾನು ಮನೆಗ್ ಬರೋ ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ತೀರ್ಕಂತು. ಏನಾಗಿತ್ತು ಸರ್? ಹಿಂಗೆ ಡ್ರಿಂಕ್ಸ್ ಮಾಡೋದು. ಆಮೇಲೆ ಇಲ್ಲಿ ಮನೆಗೆ ನನ್ನ ಹಾಸ್ಪಿಟ್ಲಿಗೆ ನಮ್ಮಮ್ಮ ನನ್ ಜೊತೆಗೆ ಇರೋದು, ನನ್ ಜೊತೆಗೆ ಬೇರೆ ಯಾರು ಇರ್ಲಿಲ್ಲ. ನಮ್ಮ ಅಪ್ಪಾಜಿ ಕಡೆಯವ್ರು ಯಾರು ಬರ್ಲಿಲ್ಲ ನಮ್ಮನ್ನ ನೋಡೋದಕ್ಕೆ. ಅಲ್ಲೇ ಹಾಸ್ಪಿಟ್ಲಿಗೆ ಬಂದಿತ್ತು ಸರ್, ಅಲ್ಲೇ ಮಣಿಪಾಲ್ಗೆ ಬಂದಿತ್ತು. ಅಲ್ಲೇ ಅಡ್ಮಿಟ್ ಮಾಡಿದ್ವಿ, ಚೆನ್ನಾಗಾಯ್ತು. ಹಂಗೆ ನನ್ ಜೊತೆಗೆ ವಾಪಸ್ ಕರ್ಕೊಂಡ್ ಬಂದ್ವಿ. ನಾನ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ದುರ್ಗಕ್ಕೆ ಬರೋಷ್ಟೊತ್ತಿಗೆ ಫುಲ್ ಸುಸ್ತಾಗ್ಬಿಡ್ತು. ತಿರ್ಗಾ ಸುಸ್ತಾಯ್ತು. ಅಲ್ಲಿ ದುರ್ಗದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ, ಅಲ್ಲಿ ಆಗ್ಲಿಲ್ಲ. ತಿರ್ಗಿ ದಾವಣಗೆರೆಗೆ ಕರ್ಕೊಂಡು ಹೋದ್ರು. ನನ್ನ ಊರಿಗೆ ಚಳ್ಳಕೆರೆಗೆ ಕಳ್ಸಿ ದಾವಣಗೆರೆಗೆ ಹೋಗೋಷ್ಟೊತ್ತಿಗೆ ತೀರೋಯ್ತು ಸರ್ ಅಪ್ಪಾಜಿ. ಅಂದ್ರೆ ಕುಡಿತವೇ ಕಾರಣ? ಅದು ಇರುತ್ತೆ ಸರ್, ಅದು ಇರುತ್ತೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಅವ್ರಿಗೆ ನೋಡ್ಕೊಳರಿಲ್ಲ, ಅವ್ರನ್ನ ನೋಡ್ಕೊಳರಿಲ್ಲ, ಅದು ಕಾರಣ ಇರುತ್ತೆ. ಆಮೇಲೆ ಅದು ಆಯ್ತು ಸರ್. ನನ್ಗಿನ್ನು ಅವಾಗ ಓಡಾಡೋದಕ್ಕೆ ಏನಕ್ಕೂ ಕುತ್ಕೊಳೋದಕ್ಕೂ ನನಗೆ ಬರ್ತಾ ಇರ್ಲಿಲ್ಲ. ಅಂದ್ರೆ ಆ ಮೂಮೆಂಟ್ ಅಲ್ಲಿ ನಮ್ಮ ಅಪ್ಪಾಜಿ ತೀರೋಯ್ತು. ನಿಮ್ಮ ವಯಸ್ಸೆಷ್ಟು ಆ ಸಮಯದಲ್ಲಿ? ಸರ್ ಆ ಸಮಯದಲ್ಲಿ ನನಗೆ ಒಂದು 21 ವರ್ಷ ಸರ್. ಆ ಸಮಯದಲ್ಲಿ, ಈಗ ನನಗೆ 30 ಇದೆ. ಹಂಗಾಯ್ತು ಸರ್. ನನಗೆ ರಿಕವರ್ ಆಗೋದಕ್ಕೆ 4 ವರ್ಷ ಆಯ್ತು. ಆ ರಿಕವರ್ ಆಗೋ ಟೈಮಲ್ಲಿ ನನ್ನ ತಮ್ಮ ಚಿಕ್ಕನ್ ಸರ್, ಅವನು ನಮ್ಮಮ್ಮ ನಿಜವಾಗ್ಲೂ ನಾನು ಬಹಳ ಕಷ್ಟ ಬಿದ್ದು ಸಾಕಿದ್ರು ಸರ್. ಮನೆಯಲ್ಲಿ ಹೂನಾರ ಮಾಡೋದು, ಅವನ್ ಬಸ್ಸಲ್ಲಿ ಅದು ಇದು ವ್ಯಾಪಾರ ಮಾಡ್ಕೊಂಡು ನನಗೆ ಮಾತ್ರೆ ತಂದು ಕೊಡೋದು, ತರ ಬಹಳ ಕಷ್ಟ ಬಿದ್ದು ಸಾಕಿದ್ರು ನನ್ನ. ಸ್ವಲ್ಪ ಚೆನ್ನಾಗದೆ ಸರ್,
ಚೆನ್ನಾಗಾದ್ಮೇಲೆ ಅಂದ್ರೆ ಸ್ವಲ್ಪ ಹಿಂಗ್ ಓಡಾಡ್ತಿದ್ದೆ, ಹಿಂಗ್ ಕೋಲ್ ಹಿಡ್ಕೊಂಡು ಓಡಾಡ್ತಿದ್ದೆ. ನನಗ್ ಮನೆಗಿರೋದಕ್ ಆಗ್ತಾ ಇರ್ಲಿಲ್ಲ. ಓಡಾಡ್ತಿದ್ದೆ, ಮನೆಗಿರೋದಕ್ ಆಗ್ತಾ ಇರ್ಲಿಲ್ಲ. ನಾನು ತಿರ್ಗಾ ಇಲ್ಲೇ ಒಬ್ರ ಹತ್ರ ಕೆಲ್ಸಕ್ ಸೇರ್ಕೊಂಡೆ ಹೋಗಿ, ಡೈಲಿ 100 ರೂಪಾಯಿ ಕೊಡೋರು. ಒಂದ್ ತಿಂಗಳಿದ್ದೆ ಸರ್ ಅಲ್ಲಿ. ಒಂದ್ ತಿಂಗಳಿದ್ದೆ. ನನಗೆ ಅಲ್ಲಿ ಹೋಗೋದಕ್ಕೂ ಬರೋದಕ್ಕೂ ಆಗ್ತಿರ್ಲಿಲ್ಲ. ಒಂದ್ 10 ಕಿಲೋಮೀಟರ್ ದೂರ ಅದು. 10 ಕಿಲೋಮೀಟರ್ ದೂರ ಹೋಗಿ ತಿರ್ಗಾ ಅಲ್ಲೊಂದ್ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನನ್ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ, ಕಾಲು ಎಲ್ಲ ನೋವು ಇತ್ತಲ್ಲ. ತಿರ್ಗಾ ಅದನ್ನ ಬೇಡ ಅಂತೇಳಿ ಬಿಟ್ಟೆ ಸರ್. ಬಿಟ್ಟು ನನಗ್ ಗೊತ್ತಿರೋದೊಂದ್ ಕೆಲ್ಸ ಇತ್ತು ಸರ್, ಅಲ್ಲಿ ಹೋಗಿ ಕೇಳಿದೆ ಸರ್. ಅವರು ಕೇಳಿದ ತಕ್ಷಣ ಆಯ್ತು ಬಾ ಅಂತೇಳಿ ಅವಾಗ್ಲೇ ಕರ್ಕೊಂಡ್ರು ಸರ್ ಕೆಲ್ಸಕ್ಕೆ. ಅವ್ರ ಹತ್ರ ನಾನು 9 ವರ್ಷ ಕೆಲ್ಸ ಮಾಡಿದೆ ಸರ್. ತಿರ್ಗಾ ಅಂದ್ರೆ ಸಂಬಳನು ಚೆನ್ನಾಗ್ ಕೊಡೋರು ಸರ್, ಏನು ಸಮಸ್ಯೆ ಇರ್ಲಿಲ್ಲ. ಅವ್ರ ದುಡ್ಮೇಲೆ ನಾನು ಇವತ್ತಿನ ದಿನ ಈ ಸ್ಟೇಜ್ ಅಲ್ಲಿ ಇರೋದು. ತಿರ್ಗ ಲಾಸ್ಟಿಗೆ ಆದ್ಮೇಲೆ ನಾನು ತಿರ್ಗ ರಾಡ್ ತಗ್ಸ್ಬೇಕಾಯ್ತು ಸರ್. ರಾಡ್ ತಗ್ಸಿರ್ಲಿಲ್ಲ, ಕೈಗೂ ಕಾಲ್ಗೂ ಹಾಕ್ಸಿರವು. ರಾಡ್ ತಗಸ್ಕೊಂಡ್ ಬಂದೆ ಸರ್ ಹೋಗಿ. ತಗಸ್ಕೊಂಡ್ ಬಂದ್ಮೇಲೆ ನನಗ್ ಸ್ವಲ್ಪ ಅಲ್ಲಿ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವರು ಅಲ್ಲಿ ಬೇರೆ ಹುಡುಗರೆಲ್ಲ ಕೆಲಸ ಮಾಡೋರು, ನನ್ ಕೈಲಿ ಮಾಡೋದಕ್ ಆಗ್ತಾ ಇರ್ಲಿಲ್ಲ. ಹಂಗಾಗಿ ಹಿಂಗೆ ಆದ್ರೆ ಅಲ್ಲಿ ಆಗಲ್ಲ ಅಂತೇಳಿ ನಾನು ಒಂದು ನಮ್ಮನೆಗ್ ಗೊತ್ತಿಲ್ದಂಗೆ ಒಂದ್ ಚಿಕ್ಕ ಗಾಡಿ ತಗೊಂಡೆ, ವೆಹಿಕಲ್ ಫಸ್ಟ್. ಅದು ಸರ್ ಅದನ್ನ ತಾಣೋದಕ್ಕೆ ಬಹಳ ಅಡ್ಡಿಗಳು ಆದ್ವು ಸರ್ ಅದನ್ನ ತಗೋಬೇಕಾದ್ರೆ. ಆದ್ರೂನು ಬಿಡ್ಲಿಲ್ಲ ಸರ್, ಅದನ್ನ ತಗೊಂಡೆ. ಅಂದ್ರೆ ಅದು ಯಾವ ಟೈಮಲ್ಲಿ ಆ ಗಾಡಿ ತಗೊಂಡ ಗೊತ್ತಿಲ್ಲ ಸರ್, ಚೆನ್ನಾಗಾಯ್ತು ನನಗೆ. ಅದು ಆಯ್ತು. ಅದಾದ್ಮೇಲೆ ಒಂದು 2 ವರ್ಷಕ್ಕೆ ಚೆನ್ನಾಗ್ ದುಡ್ದೆ. ಆಮೇಲೆ ಇನ್ನೊಂದ್ ದೊಡ್ಡ ವೆಹಿಕಲ್ ತಗೊಂಡೆ, ದೊಡ್ಡದ್ ಲಾರಿ. ನನ್ ಲೈಫ್ ಅಲ್ಲಿ ಒಬ್ರು ಹಿಂಗೆ ಪರಿಚಯ ಆದ್ರು ಸರ್. ಆ ದೊಡ್ಡ ಗಾಡಿ ತಗೊಂಡು ಒಂದ್ 6 ತಿಂಗಳಿಗೆ ಒಬ್ರು ಪರಿಚಯ ಆದ್ರು ನನ್ ಲೈಫ್ ಅಲ್ಲಿ. ಹೇಗ್ ಪರಿಚಯ ಆದ್ರು? ಹೆಂಗ್ ಪರಿಚಯ ಆದ್ರು ಸರ್ ಅಂದ್ರೆ, ನಮ್ಮೂರವ್ರೆ ಅವರು. ಹಿಂಗೆ ನನಗೆ ಒಂದು ಫೋನ್ ಬರುತ್ತೆ ಸರ್. ಫೋನ್ ಬಂದಾಗ ಅವ್ರು ಯಾರು ಏನು ಅಂತ ನನಗೇನು ಗೊತ್ತಾಗಲ್ಲ. ಇಲ್ಲಿ ಕರೆಕ್ಟ್ ಆಗಿ 4 ವರ್ಷ ಆಯ್ತು ಸರ್ ಅವ್ರ ಪರಿಚಯ ಆಗಿ. ಒಂದ್ ಫೋನ್ ಬರುತ್ತೆ ನನಗೆ, ಏನು ಎಷ್ಟಂತ ಗೊತ್ತಾಗಲ್ಲ. ನಾನು ಅಷ್ಟು ತಲೆ ಹಚ್ಕೊಳಲ್ಲ ಅವ್ರನ್ನ. ತಿರ್ಗಾ ಹಂಗೆ ಮಾತಾಡ್ತಾ ಹಂಗೆ 1-2 ಸಲ ಮಾತಾಡ್ದೆ. ಯಾರು ಏನು ಅಂತ ತಿಳ್ಕೊಳೋಣ ಅಂತೇಳಿ, ನೀವ್ ಯಾರು ಹೇಳ್ರಿ ಅಂತೇಳಿ ಅವ್ರ ಮನೆ ಅಡ್ರೆಸ್ ಎಲ್ಲ ಕೇಳಿದೆ ನಾನು. ಅವ್ರ ಮನೆ ಹತ್ರ ಹೋದೆ, ಎಲ್ಲ ನೋಡ್ದೆ. ಅವರು ನನಗ್ ಪರಿಚಯ ಇರೋರೇ ಆಗಿದ್ರು, ಬೇರೆಯವ್ರೇನಲ್ಲ, ಪರಿಚಯ ಇರೋರೇ ಆಗಿದ್ರು. ಆಮೇಲೆ ಹಿಂಗೆ ಪರಿಚಯ ಆಗಿ ಹಿಂಗೆ ಮಾತು. ಅವ್ರ ಮನೆ ಅಡ್ರೆಸ್ ಹುಡ್ಕೊಂಡು ನೀವ್ ಯಾಕೆ ಹೋದ್ರಿ ಸರ್? ಅಂದ್ರೆ ಅವ್ರನ್ನ ಹುಡ್ಕೊಂಡು ನೀವ್ ಯಾಕೆ ಹೋದ್ರಿ ಸರ್? ಈಗ ಫೋನ್ ಮಾಡಿದ್ರಲ್ಲ ನನಗೆ, ಯಾರು ಏನು ಅಂತೇಳಿ ತಿಳ್ಕೋಬೇಕು ಅಂತ ಹೋದೆ ಸರ್. ಯಾಕಂದ್ರೆ ನಂಗೆ ಗೊತ್ತಿರೋರೇ ಈ ತರ ಮಾಡಿದ್ರು, ಇಲ್ಲ ಅನ್ನೊಂದ್ ಪರ್ಸನ್ ಅಂತೇಳಿ ಹೋದೆ. ಕೇಳಿ ಅಡ್ರೆಸ್ ಕೇಳಿದೆ. ಫೋನ್ ಬಂದವ್ರನ್ನೆಲ್ಲ ಹುಡ್ಕೊಂಡು ಹೋಯ್ತೀರಾ ನೀವು? ಸರ್ ಫೋನ್ ಬಂದ ತಕ್ಷಣ ಹುಡ್ಕೊಂಡು ಹೋಗಲ್ಲ ಸರ್. ಇವಾಗ ಯಾರು ಏನು ಅಂತ ತಿಳ್ಕೋಬೇಕು. ಇವಾಗ ಯಾರು ಏನಂತ ಗೊತ್ತಿಲ್ದಲೆ ಸುಮ್ನೆ ಮಾತಾಡೋದು ಚೆನ್ನಾಗಿರಲ್ಲ ಮುಂದಕ್ಕಿನ್ನು. ಆಯ್ತಪ್ಪ. ಹಂಗಾಗಿ ನೋಡ್ದೆ ಸರ್, ಕರೆಕ್ಟ್ ಆಗಿ ಅವ್ರು ಹೇಳಿದ್ದು ಎಲ್ಲ ನನಗೆ ಒಪ್ಪಿಗೆ ಆಯ್ತು. ಆಮೇಲೆ ಹಿಂಗೆ ಮಾತಾಡ್ತಾ ಒಂದು 3 ತಿಂಗಳಾದ್ಮೇಲೆ ನಾನೇ ಅವ್ರನ್ನ ಕೇಳಿದೆ, ಮದ್ವೆ ಆಗ್ತೀರಾ ನನ್ನನ್ನ ಅಂತ ಕೇಳಿದೆ. ಮದ್ವೆ ಆಗ್ತೀರಾ ಅಂದ್ರೆ ನಮ್ ಮನೆಗೂ ಒಪ್ಪಿಸ್ಬೇಕು, ನಿಮ್ ಮನೆಯಲ್ಲೂ ಒಪ್ಪಿಸ್ಬೇಕು, ಒಪ್ಸಿ ಮದ್ವೆ ಆಗೋಣ ಅಂತ ಕೇಳಿದೆ. ಇಲ್ಲ ನಮ್ ಮನೇಲಿ ಒಪ್ಪಲ್ಲ, ಬೇಡ ಅಂದ್ರು ಸರ್. ಬೇಡ ಅಂದ್ರು. ಇಲ್ಲ ಟ್ರೈ ಮಾಡೋಣ ಒಪ್ಸೋದಕ್ಕೆ ಅಂದೆ. ಒಪ್ಸೋದಕ್ ಟ್ರೈ ಮಾಡೋಣ ಅಂದ್ರೆ, ಇಲ್ಲ ಒಪ್ಪದೇ ಇಲ್ಲ. ಏನ್ ಮಾಡಿದ್ರು ನಮ್ಮ ಮನೆಯಲ್ಲಿ, ಬೇಡ ಅಂದ್ರು. ನಾನು ಇಲ್ಲ ಟ್ರೈ ಮಾಡೋಣ ಅಂತ ಹೇಳಿದೆ. ಆಯ್ತು ನೋಡೋಣ ಅಂತ ಅಂದ್ರು ಸರ್. ಹಂಗೆ ಮಾತಾಡ್ತಾ ಇದ್ವಿ, ಎಲ್ಲ ಆಯ್ತು. 2-2.5 ವರ್ಷ ಆಯ್ತು ಸರ್. ಆಮೇಲೆ ನಮ್ಮ ಮನೆಗೆ ಹೇಳಿದೆ ಸರ್, ಸ್ಟಾರ್ಟಿಂಗೇ ಹೇಳಿದ್ದೆ ನಾನು ನಮ್ಮ ಮನೆಯಲ್ಲಿ, ಈ ತರ ಹಿಂಗೆ ಇಷ್ಟ ಪಡ್ತಿದ್ದೀನಿ, ನೋಡೋಣ ಮುಂದೆ ಅವ್ರ ಮನೇಲಿ ಒಪ್ಸೋಣ. ನೀವು ನಮ್ಮ ಮನೆಗೆ ಸ್ಟಾರ್ಟಿಂಗು ನಮ್ಮಮ್ಮ ಒಪ್ಕೊಂಡ್ಲಿಲ್ಲ. ಬೇಡಪ್ಪ, ತಿರ್ಗಾ ಮುಂದೆ ಸಮಸ್ಯೆ ಆಗುತ್ತೆ, ಬೇಡ, ಅವ್ರು ಒಪ್ಪಲ್ಲ, ಸುಮ್ನೆ ಏನಕ್ಕೆ ಬೇಡ ಅಂತ ಅಂದ್ರು ನಮ್ಮ ಮನೆಯಲ್ಲಿ. ಹಂಗಂದ್ರು ಸರ್. ನಾನು ಆಮೇಲೆ ಇಲ್ಲ ಅಂತೇಳಿ ನಮ್ಮಮ್ಮನ 2 ವರ್ಷ ಬಲವಂತ ಮಾಡಿದೆ ಸರ್. ಬಲವಂತ ಮಾಡಿದ್ಕೆ ನಮ್ಮಮ್ಮ ಒಪ್ಕಂತು ಸರ್. ನಮ್ಮಮ್ಮ ಒಪ್ಕೊಂಡ್ಮೇಲೆ ನಾನು ಅವ್ರನ್ನ ಕೇಳಿದೆ, ನೀನು ನಿಮ್ ಮನೇಲಿ ಕೇಳು ಅಂತ ಹೇಳಿದ್ಕೆ, ಇಲ್ಲ ನಮ್ಮ ಮನೇಲಿ ಒಪ್ಪಲ್ಲ ಅಂತೇಳಿ ಹಠ ಮಾಡಿದ್ರು ಸರ್. ಇಲ್ಲ ಒಪ್ಪಲ್ಲ, ಬೇಡ, ನಮ್ಮ ಮನೇಲಿ ತಿರ್ಗಿ ಗಲಾಟೆ ಮಾಡ್ಬಿಡ್ತಾರೆ, ಹಂಗೆ ಹಿಂಗೆ, ನಿನಗೇನಾದ್ರು ತೊಂದ್ರೆ ಮಾಡ್ಬಿಡ್ತಾರೆ, ಬೇಡ ಅಂದ್ರು. ನಾನು ಆ ಬಲವಂತನ ಅತಿಯಾಗಿ ಮಾಡಿದೆ ಸರ್. ಇಲ್ಲ ಕೇಳು, ನಾನು ನಿನ್ನ ಬಿಡೋದಕ್ ಆಗಲ್ಲ, ಕೇಳು ಅಂತೇಳಿ ಸ್ವಲ್ಪ ಹಠ ಮಾಡಿದೆ ಸರ್. ಹಠ ಮಾಡಿದ್ಕೆ ನನ್ನ ನಂಬರು ಎಲ್ಲ ಬ್ಲಾಕ್ ಮಾಡ್ಬಿಟ್ರು ಸರ್.
ಎಲ್ಲ ಬ್ಲಾಕ್ ಮಾಡ್ಬಿಟ್ರು. ಅವ್ರ ಫ್ರೆಂಡ್ಸ್ಗಳ ಹತ್ರ ಎಲ್ಲರಿಗೂ ಅವ್ನು ಫೋನ್ ಮಾಡಿದ್ರು ಅವ್ನಿಗೇನೋ ಆನ್ಸರ್ ಮಾಡಬೇಡಿ, ಅವ್ನಿಗೇನು ಇದ್ ಮಾಡಬೇಡಿ ಅಂತೇಳಿ ಎಲ್ಲ ಬ್ಲಾಕ್ ಮಾಡ್ಬಿಟ್ರು ಸರ್. ನನಗೆ ತುಂಬಾ ನೋವು ತಡ್ಕೊಳಕ್ ಆಗ್ತಿರ್ಲಿಲ್ಲ ಸರ್. ಹ್ಮ್ ನಾನೇ ಬಂದ್ ಕೇಳ್ಬಿಡ್ತೀನಿ ನಿಮ್ ಮನೆಯಲ್ಲಿ ಅಂತೇಳಿ ಒಂದ್ಸಲಿ ಹೇಳ್ದೆ. ಹಂಗೆ ಹೇಳಿದ್ಕೆ ನೋಡಿ ನಮ್ಮ ಅಪ್ಪಾಜಿ ಮುಂದೆ ಬಂದ್ ಹೇಳ್ಬಿಡ್ತಾನೆ, ತಿರ್ಗಿ ನನಗೆ ಏನ್ ಮಾಡ್ಬಿಡ್ತಾರೋ ಏನೋ ಅಂತೇಳಿ ಹುಡುಗಿ ಎದ್ರಕಂತು. ಹ್ಮ್ ಇಲ್ಲ ಕೇಳ್ತೀನಿ ಅಂದ್ರೆ ನಾನು ಆ ತರದಲ್ಲಿ ಕೇಳಲ್ಲ, ಬೇರೆ ಯಾರ ಹತ್ರ ಆದ್ರೂ ಕಳ್ಸಿ ಹಿಂಗೆ ಕೊಡ್ತೀರಾ ಅಂತೇಳಿ ಕೇಳಿಸ್ತೀನಿ ಅಂದೆ. ಇಲ್ಲ ಒಪ್ಪಲ್ಲ ನಮ್ಮ ಮನೆಯಲ್ಲಿ, ನೀನೇನ್ ಹೇಳಿದ್ರು ಒಪ್ಪಲ್ಲ ಅಂತೇಳಿ ಹಠ ಮಾಡಿದ್ರು. ಹ್ಮ್ ನಾನು ಅವ್ರ ಜೊತೆ ಮಾತಾಡೋದಕ್ ಸಮೇತ ನನ್ಗೆ ಆಗಲ್ಲ ಸರ್, ಆ ತರ ಬ್ಲಾಕ್ ಮಾಡಿದ್ದಾರೆ. ನನ್ನ ನಂಬರ್ ಆನ್ ಮಾಡಲ್ಲ, ನಾನು ಬೇರೆ ಯಾರನ್ನೋ ಕೇಳ್ಬೇಕು, ಅವ್ರ ಫ್ರೆಂಡ್ಗಳಿಗೆ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಕೇಳಿದ್ರು ಸಮೇತ ಅವರು ಬ್ಯುಸಿ ಇರ್ತಾರೆ, ಅವ್ರಿಗೂ ಮಾಡಕ್ ಆಗಲ್ಲ. ಆಮೇಲೆ ಹಿಂಗೆ ಪರವಾಗಿಲ್ಲ ಸರ್, ಹಂಗೆ ಆಮೇಲೆ ಇಲ್ಲ ನಾನು ಒಂದಲ್ಲ ಒಂದಿನ ನಮ್ಮ ಮನೆಗೆ ಅಂತ ಸಂದರ್ಭ ಬಂದ್ರೆ ಕೇಳ್ತೀನಿ, ಅಂತ ಸಂದರ್ಭ ಬಂದ್ರೆ ಕೇಳಿ ಒಪ್ಪಿಸ್ತೀನಿ, ಅವಾಗ ನೋಡೋಣ, ನಿನ್ ಕೆಲ್ಸ ನೀನ್ ಮಾಡ್ಕೊಂಡು ಆರಾಮಾಗಿರು ಅಂತ ಹೇಳಿದ್ರು. ಹ್ಮ್ ಆರಾಮಾಗಿರು ಅಂತ ಹೇಳಿದ್ರು. ಆಯ್ತು ನಾನು ಇರ್ತೀನಿ, ಸ್ವಲ್ಪ ಹಿಂಗೆ ಫೋನ್ ಮಾಡು ಮಾತಾಡ್ಸು ಯಾವಾಗಾದ್ರು ಅಂತ ಹೇಳಿದೆ ಸರ್. ಹ್ಮ್ ಫೋನು ಮಾಡು ಅಂತ ಹೇಳಿದ್ನ, ಮಾಡಾರ ಸರ್, ಯಾವಾಗೋ ಅವ್ರಿಗೆ ತಿಳಿದಾಗ ಮಾಡಾರ ಫೋನು. ಹ್ಮ್ ಯಾವಾಗೋ ತಿಳಿದಾಗ ಮಾಡೋದು, ಏನು ಹೇಳ್ದಲೆ ಕೇಳ್ದಲೆ ಹಂಗೆ ಕಟ್ ಮಾಡ್ಬಿಡೋದು ಆ ತರ ಮಾಡಾರು. ನನಗೆ ಒಂಥರ ನೋವಾಗೋದು, ಈ ತರ ಮಾಡ್ಬೇಡ, ನನಗೂ ನೋವಾಗುತ್ತೆ, ನೀನ್ ಹೆಂಗಿದ್ಯಾ ಏನೋ ಅಂತ ಕೇಳೋದು, ತಿಳ್ಕೊಳಕ್ ಆಗಲ್ಲ ನನಗೆ. ನಾನು ಇವಾಗ ನಿನ್ ಬಗ್ಗೆ ಬೇರೆಯವ್ರನ್ನ ಕೇಳಿದ್ರೆ ಚೆನ್ನಾಗಿರಲ್ಲ, ನೀನೇ ಹಿಂಗ್ ಫೋನ್ ಮಾಡಿ ಕರೆಕ್ಟ್ ಆಗಿಲ್ಲ ಇಡ್ತೀನಿ ಅಂತ ಹೇಳಿ ಇಡು, ಆ ತರ ಎಲ್ಲ ಹೇಳಿದೆ ಸರ್. ಸ್ವಲ್ಪ ಹಿಂಗೆ ಸಿಟ್ಟು ಬಂದಾಗ ಬೈತಿದ್ದೆ, ಇದ್ ಮಾಡ್ತಿದ್ದೆ, ಹಂಗೆ ಇದ್ರು ಸರ್. ಆಮೇಲೆ ಇದಕ್ಕಿದ್ದಂಗೆ ಇಲ್ಲ ನನಗ್ ನೀನೇ ಬೇಡ, ನೀನ್ ಬೇಡವೇ ಬೇಡ ನನಗೆ, ನಾನು ಬಿಟ್ಬಿಡು, ನನ್ ಪಡಿ ನಾನು ಬಿಟ್ಬಿಡು, ನೀನ್ ಮದ್ವೆ ಆಗಿ ಚೆನ್ನಾಗಿರು ಅಷ್ಟೇ, ನನಗ್ ಸಾಕು, ಇನ್ನೇನು ಬೇಡ ಅಂತೇಳಿ ಹಠ ಮಾಡ್ತಾರ ಸರ್. ಹಠ ಮಾಡಿ ನನ್ನ ನಂಬರ್ ಎಲ್ಲ ಬ್ಲಾಕ್ ಮಾಡಿದಾರ ಸರ್. ನಾನು ಫೋನ್ ಮಾಡಿದ್ರು ಅವ್ರಿಗೆ ಹೋಗಲ್ಲ, ಅವ್ರ ಫ್ರೆಂಡ್ಗಳಿಗೆ ಫೋನ್ ಮಾಡೋದಕ್ಕೂ ನನಗೆ ಇಷ್ಟ ಆಗಲ್ಲ ಸರ್, ಯಾಕಂದ್ರೆ ಅವ್ರ ಬಗ್ಗೆ ಅವ್ರ ಫ್ರೆಂಡ್ಗಳು ಕೇಳಕ್ಕೂ ನನಗೆ ಇಷ್ಟ ಆಗಲ್ಲ. ನನ್ನ ಲೈಫಲ್ಲಿ ಏನೂ ಇರ್ಲಿಲ್ಲ ಸರ್, ನಾನು ಆರಾಮಾಗೆ ಕೆಲಸ ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ದೆ. ನಾನು ಅಪ್ಪ ಅಮ್ಮನ ಒಪ್ಸಿ ಮದ್ವೆ ಆಗೋಣ, ಅವರು ಒಂದ್ ಟೈಮ್ ಬರೋದಕ್ಕೂ ರೆಡಿ ಇದ್ರು ಸರ್ ನನ್ನ ಜೊತೆ, ಆದ್ರೆ ನಾನು ಬೇಡ ಅಂದೆ. ಯಾಕಂದ್ರೆ ನಿಮ್ ಮನೇಲೂ ಒಪ್ಕೋಬೇಕು, ನಮ್ಮ ಮನೇಲೂ ಒಪ್ಕೋಬೇಕು, ಹಂಗಾದ್ರೆ ಚೆನ್ನಾಗೆ. ಇವಾಗ ನಾವಿಬ್ರು ಹೋಗಿ ಆಗೋದ್ ದೊಡ್ಡದಲ್ಲ. ಆದ್ಮೇಲೆ ನನ್ನ ತಮ್ಮ ಇದ್ದಾನೆ, ಅವ್ನ್ ಬಿಟ್ಟು ನಾನು ಹೋಗೋದಕ್ಕಾಗಲ್ಲ. ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು, ಕಷ್ಟದಲ್ಲಿ ಎಲ್ಲ ಇದ್ ಮಾಡಿದ್ದಾರೆ. ಇವಾಗ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಸರ್. ನಾನು ಎಷ್ಟು ಸರ್ ರಿಕ್ವೆಸ್ಟ್ ಅಂದ್ರೆ, ನಿಮ್ಗೆಲ್ಲ ಫೋನ್ಗಳು ಬರ್ತಾ ಇರ್ತವೆ, ಕೆಲವರು ಹೇಳ್ತಾರೆ ಸರ್ ನಿಮ್ಗೆ ಯಾವ್ಯಾವ ತರ ರಿಕ್ವೆಸ್ಟ್ ಮಾಡಿದೀವಿ, ಯಾವ ತರ ಕೇಳ್ಕೊಂಡಿದ್ದಾರೆ, ಆ ತರ ಎಲ್ಲ ನಾನು ನಿಮ್ಮ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ. ಎಲ್ಲಾ ತರದಲ್ಲೂ ಪ್ರಯತ್ನ ಪಟ್ಟೆ ಸರ್, ಆದ್ರೆ ಅವ್ರು ಅರ್ಥ ಮಾಡ್ಕಂತಿಲ್ಲ ನನ್ನನ್ನ. ಸೊ ಈಗ ಬ್ಲಾಕ್ ಮಾಡಿದ್ದಾರೆ ಅಂತ? ಹ್ಞೂ ಸರ್, ಎಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಸರ್. ಅಲ್ಲಿಗೂ ನಿನ್ನೆ ಒಂದ್ ಟೈಮ್ ಅವ್ರ ಫ್ರೆಂಡ್ ಹತ್ರ ಹಿಂಗೆ ಕೇಳಮ್ಮ ನನ್ನ ಬಗ್ಗೆ ಏನ್ ಅಭಿಪ್ರಾಯ ಐತೆ, ಅವ್ರ ಮನ್ಸಲ್ಲಿ ಏನಾದ್ರು ಇದ್ರೆ ಮಾತಾಡ್ಸೋದಕ್ಕೆ ಕೇಳಮ್ಮ ಅಂದ್ರೆ, ನನಗೆ ಇಷ್ಟನೇ ಇಲ್ಲ ಮಾತಾಡ್ಸೋದಕ್ಕೆ. ಅವ್ನ್ ಮದ್ವೆ ಆಗಿ ಚೆನ್ನಾಗಿರ್ಬೇಕು ಅಷ್ಟೇ, ಅವ್ನ್ ಮದ್ವೆ ಆಗಿ ಚೆನ್ನಾಗಿರ್ಬೇಕು ಅಷ್ಟೇ. ನಮ್ಮ ಮನೇಲಿ ನೋಡ್ತಿದ್ದಾರೆ, ನಾನು ಮದ್ವೆ ಆಗ್ತೀನಿ, ಅವನು ಮದ್ವೆ ಆಗಿ ಚೆನ್ನಾಗಿರ್ಬೇಕು ಸರ್. ಯಾವ ತರ ಅಂದ್ರೆ ಸರ್, ನನಗೆ ಅವ್ರ ಬಗ್ಗೆ ಇರಿಟೇಷನ್ ಆಗ್ಬಿಡ್ಬೇಕು ಸರ್. ಅಂತಂತ ಮಾತುಗಳೆಲ್ಲ ಆಡ್ತಾರೆ, ಅಂದ್ರೆ ತುಂಬಾ ಕೆಟ್ಟದಾಗ ಮಾತಾಡಲ್ಲ ಸರ್, ಅವ್ರ ಬಗ್ಗೆ ಫುಲ್ ಸಿಟ್ಟು ಬರ್ಬೇಕು ಸರ್, ಆ ತರ ವರ್ತನೆ ಮಾಡ್ತಾರೆ ಸರ್ ಅವರು. ಕೆಟ್ಟದಾಗ ಏನ್ ಮಾತಾಡಲ್ಲ, ಒಂಥರ ಏನೋ ಒಂಥರ ಬೇಕಾಬಿಟ್ಟಿ ನನ್ನನ್ನ ಆ ತರ ನನ್ ಮುಂದೆ ನಡ್ಕಂತಾರ ಸರ್ ಅವ್ರು ನನ್ನನ್ನ. ಅದ್ ಏನಕ್ಕೆ ಅನ್ನೋದೇ ಗೊತ್ತಾಗ್ತಿಲ್ಲ ಸರ್, ಒಂದ್ ರೀಸನ್ ಆದ್ರೂ ಕೊಡ್ತಾ ಇಲ್ಲ. ನಾನು ಅವ್ರು ಹೇಳೋದ್ ಕರೆಕ್ಟ್ ಸರ್, ಅವ್ರ ಮನೆಗೆ ಒಪ್ಪಲ್ಲ ಸರ್, ಪ್ರಯತ್ನ ಪಟ್ಟು ಆಮೇಲೆ ಒಪ್ಲಿಲ್ಲ ಅಂದ್ರೆ ಬೇಡ ಸರ್, ಅವ್ರ ಲೈಫಿಗೆ ನಾನು ಹೋಗೋದಿಲ್ಲ ಸರ್. ಯಾಕಂದ್ರೆ ತುಂಬಾ ಇಷ್ಟಪಟ್ಬಿಟ್ಟೆ ಸರ್ ಅವ್ರನ್ನ. ನಾನು ಫಸ್ಟಿಗೆ ಬೇಡ ಅಂತ, ನಾನು ಕೆಲವು ಟೈಮಲ್ಲಿ ಬೇಡ ಅಂತೇಳಿ ಸುಮ್ಮನಾದೆ ಸರ್. ಬೇಡ, ಆ ಹುಡುಗಿ ಹೇಳೈತೆ ಮುಂಚೆನೆ ಬೇಡ, ಎಲ್ಲಾದ್ರೂ ಮದ್ವೆ ಆಗಿ ಚೆನ್ನಾಗಿರ್ಲಿ ಅಂತ ಹೇಳ್ದಾಗ, ನಾನ್ ಆತರ ಹೇಳ್ದಾಗ ಆ ಹುಡುಗಿ ಕೇಳಲಿಲ್ಲ. ಮುಂದಿಂದ ಈಗ್ಲೇ ಯಾಕೆ ಯೋಚನೆ ಮಾಡ್ತೀಯ, ಮುಂದೆ ಯಾರಿಗ್ ಗೊತ್ತು, ನಿನ್ಗೆ ಸಿಗ್ಬೋದೇನಾ ಅಂತೇಳಿ ಆ ತರ ಎಲ್ಲ ನನಗೆ ನಂಬಿಸ್ತಿದ್ರು. ತಿರ್ಗಾ ಈಗ ಕೆಲವು ಮಾತುಗಳು ನನಗೆ ಇಷ್ಟ ಇಲ್ಲ ನೀನು ಅಂತ ಅನ್ನೋ ತರನು ಮಾತಾಡ್ತಾರೆ. ಒಂಥರ ಹೆಂಗಾಗುತ್ತೆ ಅಂತ ನಿಮಗೆ ಸರ್. ಎಷ್ಟು ವರ್ಷ ಸರ್ ನನಗ ಸರ್? ಸರ್ ನನಗೆ ಈಗ 30 ಸರ್. ಓಕೆ. ತಂದೆ ಅಥವಾ ತಾಯಿ ಮದುವೆ ಮಾಡೋ ವಿಚಾರದಲ್ಲಿ ಎಲ್ಲೂ ಪ್ರಯತ್ನ ಪಟ್ಟಿಲ್ವಾ ಸರ್? ಪ್ರಯತ್ನ ಬೀಳ್ತಾ ಇದ್ದಾರೆ ಸರ್, ಆದ್ರೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ ಸರ್.
ಅಪ್ಪಾಜಿ ಬೇರೆ ಇಲ್ಲ ನಮಗೆ, ಅಮ್ಮ ತಮ್ಮ ಇಬ್ರೆ. ನನಗ್ ಗೊತ್ತಿರೋ ತರ ನಾನು ಪ್ರಯತ್ನ ಬೀಳ್ತಾನೆ ಇದೀನಿ ಸರ್. ಕೆಲವು ಕಡೆ ಎಲ್ಲ ವಿಚಾರಿಸ್ತಿದೀನಿ, ಕೇಳ್ತಾ ಇದ್ದೀನಿ, ಎಲ್ಲೂ ಏನೂ ಇದಾರೆ ನೋಡಪ್ಪ ಬಂದ್ ನೋಡು ಹಿಂಗೆ ಅಂತ ಏನು ಆಗ್ತಾ ಇಲ್ಲ ಸರ್ ಅದು. ಸರಿ ಆಯಿತು. ಈಗ ಈ ಅಮ್ಮ ಪ್ರಯತ್ನ ಮಾಡ್ತಿರೋದು ಅದು ಒಂದು ಕಡೆ, ಬಟ್ ನೀವು ಈ ಹುಡುಗಿ ವಿಚಾರದಲ್ಲಿ ಏನು ದಾರಿಯಲ್ಲಿದ್ದೀರಲ್ಲ, ಇದನ್ನು ನಾನು ಅಮ್ಮನ ರೀತಿಯಲ್ಲಿ ನಿಂದು ಒಂದು ಪ್ರಯತ್ನ ಅನ್ನೋಣ, ಇದನ್ನು ಬೇರೆ ಏನೋ ಒಂದು ಕೊಡು ಅಂದರೆ ಅಮ್ಮನ ಪ್ರಯತ್ನ ಒಂದು ಅದಕ್ಕೊಂದು ಬೇರೆ ಅರ್ಥ ಇದೆ. ಬಟ್ ಇಲ್ಲಿ ನಿಂದೇನು ನಡೀತಾ ಇದೆಯಲ್ಲಪ್ಪ, ಈ ಹುಡುಗಿ ನಿಮ್ಮ ನಡುವೆ ಬ್ಲಾಕ್ ಹಾಕೋದು, ನೀವೇನು ಮಾತಾಡೋದು ಅಥವಾ ಈ ಹಿಂದೆ ಮಾತಾಡಿರೋದು, ಇದನ್ನು ಹೆಣ್ಣು ಹುಡುಕೋ ಪ್ರಯತ್ನ ಅಂತ ಹೇಳಲ್ಲ ಇದನ್ನು ಸರ್. ಅಂದ್ರೆ ನಾನು ಇವ್ರು ಲೈಫಲ್ಲಿ ಈ ತರ ನಾನು ಅಂತ ಹೇಳ್ತಾ ಇಲ್ಲ ಸರ್. ನಾನು ಇವ್ರು ಬೇಡ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ನಾನು ಕೇಳಿಸ್ಕೊಳಪ್ಪ. ಆಯ್ತು, ನಿನ್ನ ಕತೆ ಎಲ್ಲ ಕೇಳಿದೀನಿ, ನಾನು ಕೇಳಿಸ್ಕೊ ಹೇಳೋದು ಸರ್. ಹೇಳಿ. ಅಂಡ್ ಒಂದು ಹೆಣ್ಮಗಳಾಗಿ ಮತ್ತು ಒಬ್ಬ ಪುರುಷನಾಗಿ ಒಬ್ಬ ಹುಡುಗನಾಗಿ ಇಬ್ಬರದೂ ತಪ್ಪುಗಳಿದ್ದಾವೆ. ಈಗ ನಾನು ಇಲ್ಲಿ ಕೂತು ನಾನು ಆಕೆ ಏನೇನು ಮಾಡಬೇಕಿತ್ತು ಅಥವಾ ಆಕೆ ಮಾಡಿರೋದ್ರಲ್ಲಿ ಏನೇನು ತಪ್ಪಿದೆ ಅಂತ ನಾನು ಹೇಳಲ್ಲ, ಯಾಕಂದರೆ ಅದನ್ನು ಹೇಳಿ ಪ್ರಯೋಜನ ಇಲ್ಲ, ಅದೊಟ್ಟು ಸುಮ್ಮನೆ ಟೈಮ್ ವೇಸ್ಟ್. ಯಾಕಂದರೆ ನನ್ನ ಜೊತೆ ಮಾತಾಡ್ತಿರೋದು ನೀವು. ಹೌದು ಸರ್. ತಂದೆ ತೀರು ಹೋದರೂ ಸಂಸಾರ ಅಥವಾ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಷ್ಟು ಶಕ್ತಿ ಬಂತು, ಅಥವಾ ಆ ಜವಾಬ್ದಾರಿ ಹೊತ್ತುಕೊಳ್ಳುವಂತಹ ಪುಣ್ಯದ ಬುದ್ಧಿ ನಿನಗೆ ಬಂತು. ಭಗವಂತ ಎಲ್ಲೂ ಕೈ ಬಿಡಲಿಲ್ಲ, ಎಲ್ಲ ರೀತಿಯಲ್ಲೂ ನಿನ್ನನ್ನು ನಡೆಸ್ಕೊಂಡು. ಹೌದು ಸರ್, ಅದಂತೂ 100% ಸರ್. ಇಲ್ಲಿ ಈ ಹುಡುಗಿಯ ವಿಚಾರದಲ್ಲಿ ಒಂದು ಫೋನ್ ಬಂದಾಗ ಅಂದರೆ ನೋಡಿ, ಸುಮ್ಮನೆ ಕಾಲೇಜ್ಗೆ ಹೋಗ್ಕೊಂಡು ಪುಂಡ್ರು ಪೋಖ್ರಿಗಳಾಗಿ ಓಡಾಡೋರು ಎಂಥ ಫೋನನ್ನು ಅಥವಾ ಯಾವುದೋ ಒಂದು ಹುಡುಗಿ ವಿಚಾರದಲ್ಲಿ ಹಿಂಗೆ ಹೋಗೋದು ಅದೊಂದು ಬೇರೆ ಲೆಕ್ಕ. ಆದರೆ ನೀವು ಒಂದು ಅಂದರೆ ಮದುವೆಗೆ ಮುಂಚೆ ಒಂದು ಸಂಸಾರ ಜವಾಬ್ದಾರಿ ತಗೊಂಡಿದ್ದಲ್ಲಪ್ಪ, ದುಡಿತಾ ಇದ್ರಿ, ಗಾಡಿ ತಗೊಂಡಿದ್ರಿ, ಅಥವಾ ಏನೋ ಒಂದು ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ರಿ. ಆದರೆ ಆ ಮಧ್ಯೆ ಅಂದರೆ ಸುಮ್ಮನೆ ನಿನ್ನ ಮನಸ್ಸಾಕ್ಷಿಯಿಂದ ಉತ್ತರ ಹೇಳಪ್ಪ, ಒಂದು ಫೋನ್ ಬಂದಾಗ ಅದನ್ನು ಹುಡುಕೊಂಡು ಹೋಗ್ಬೇಕಂದ್ರೆ ನನ್ನ ಮನಸ್ಸಲ್ಲೂ ಏನೋ ಇರಬೇಕಲ್ಲ. ಕೇಳಿಸ್ಕೊಳಪ್ಪ, ಅಲ್ಲಿ ಅವಳು ಯಾರು? ಅರೆ ಇಂಥ ಫೋನ್ಗಳು ಈ ಹಿಂದೆನೂ ಬಂದಿದ್ದು, ನೀನೇ ಹೇಳಪ್ಪ, ಹಿಂದೆ ಬಂದಿಲ್ವಾ? ಅಂದ್ರೆ ಹುಡುಗಿರೋ ಹುಡುಗಂದು ಪ್ರಶ್ನೆ ಅಲ್ಲ, ಅನ್ನೋನ್ ನಂಬರ್ ಬಂದಿಲ್ವಾ? ಬಂದಿದೆ ಸರ್. ನಾನು ಯಾಕೆ ಎಲ್ಲವನ್ನು ಹುಡುಕೊಂಡು ಹೋಗಿಲ್ಲ? ಈ ಫೋನ್ ನಂಬರ್ ಬಗ್ಗೆ ಹುಡುಕುವ ಮುಂಚೆ ನನಗೊಂದು ಅಂದಾಜು ಸಿಕ್ಕಿತ್ತು, ಹೌದಲ್ಲ? ಹೌದು ಸರ್. ನನಗೆ ಅಂದಾಜಿತ್ತು ಇವಳು ಅಥವಾ ಇವಳು ಇದೇನೋ ಒಂದು, ಅಂದರೆ ಅದರ ಹಿಂದೆ ಏನೋ ಒಂದು ಉದ್ದೇಶವಿಲ್ಲದೆ ನಾನು ಹುಡುಕೊಂಡು ಹೋಗೋ ಪ್ರಯತ್ನ ನಾನು ಮಾಡಲ್ಲ. ಉದ್ದೇಶ ಇತ್ತು, ಆ ಉದ್ದೇಶ ಏನು ಉಗ್ರಗಾಮಿಯ ಉದ್ದೇಶ ಅಂತ ಹೇಳಲ್ಲ, ಅದು ಪ್ರೀತಿಪೂರ್ವಕವಾದ ಉದ್ದೇಶ, ಅದೊಂದು ತಪ್ಪು ಅಂತ ಹೇಳಲ್ಲ. ಆದರೆ ಒಂದು ಹೆಣ್ಮಗಳಾಗಿ ಅವಳು ಅವರ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ನೀನು ನಿನ್ನ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ನಿಮ್ಮ ನಡುವೆನೇ ನೀವು ನಿಮಗೆ ಬೇಕಾ ಬಂದಂಗೆ ನಿಮ್ಮ ಮೂಗಿನ ನೇರಕ್ಕೆ ನೀವು ಒಪ್ಪಂದ ಮಾಡಿಕೊಂಡು ಕೂತ್ಕೊಂಡ್ರೆ, ನಾಳೆ ಈ ಹೆಣ್ಣು ತನ್ನ ಮನೆಗೆ, ತನ್ನ ಅಪ್ಪನಿಗೋ ಅಮ್ಮನಿಗೋ ಹೆದರ್ತಕ್ಕಂಥ ಇವಳು ನಾಳೆ ತನ್ನ ನಿರ್ಧಾರವನ್ನು ಬದಲಿಸೋದಿಲ್ಲ ಅನ್ನೋ ಗ್ಯಾರಂಟಿ ಅಥವಾ ಆ ಮಟ್ಟಿನ ನಂಬಿಕೆ ನನಗೆ ಯಾಕೆ ಬಂತು? ಹುಡುಗಿ ಜೊತೆ ಮಾತಾಡಬೇಕಾದ್ರೆ ಏನ್ ಆ ಹುಡುಗಿ ಅಪ್ಪ ಅಮ್ಮ ಎಲ್ಲ ಜೊತೆ ಕೂತು ಚಾಟ್ ಮಾಡ್ತಿದ್ರ? ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿಲ್ಲನೇ ತಾನೇ ಚಾಟ್ ಮಾಡ್ತಿದ್ದು. ಹೌದು. ಬಟ್ ನಾನು ಯಾಕೆ ಆ ಹುಡುಗಿ ಮಾತೇ ಅಂತಿಮ ಅನ್ನೋ ಥರ ನಂಬಿಕೊಂಡೆ. ನಾನು ಬಿಡಬೇಕು ಅಂದಾಗ ಅವಳು ಬಿಡಲಿಲ್ಲ ಸರ್, ಅವಳು ಬಿಡಲಿಲ್ಲ. ಏನು ಅವ್ರ ಮನೆಯವರೆಲ್ಲ ಮಾತು ಕೊಟ್ಟಿದ್ರೇನು? ಒಂದು ಹೆಣ್ಣು ಮನೆಯಿಂದ ಆಚೆ ಬರೋವರೆಗೂ ಅವ್ರ ಅಪ್ಪ ಅಮ್ಮನ ನಿರ್ಧಾರವೇ ಅವಳ ನಿರ್ಧಾರ ಆಗಬೇಕೆ ಹೊರತು, ಇಲ್ಲ ಸರ್ ಅವಳು ಬಿಡಲಿಲ್ಲ ಸರ್, ಅವಳು ಮಾತು ಕೊಟ್ಟಿಲ್ಲಲ್ಲ ಸರ್, ಅವಳದು ತಪ್ಪಲ್ವಾ? ಅಂದರೆ ಒಂದು ಹೆಣ್ಣುಮಗಳಾಗಿ ಅವ್ರ ಅಪ್ಪ ಅಮ್ಮ ಮಾತೇ ಅಂತಿಮ. ಅವಳು ನಶೆಯಲ್ಲಿ ಮಾತು ಕೊಡ್ತಾಳೆ, ನೀನು ಅದನ್ನೆಲ್ಲ ನಂಬ್ಕೊಂಡು ಬದುಕೋದಾದರೆ ನಿನ್ನ ಇಲ್ಲಿವರೆಗಿನ ಶ್ರಮನೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತಲ್ಲಪ್ಪ. ಹೌದು ಸರ್. ಅಂದರೆ ಮನಸ್ಸಾಕ್ಷಿ ಬಿಟ್ಕೊಂಡು ಹೆಣ್ಣು ಸಿಗುತ್ತೋ ಬಿಡುತ್ತೋ ಅದು ಬೇರೆ ಸರ್, ಆದರೆ ನೀವು ಯೋಚನೆ ಮಾಡಿಕೊಳ್ಳಿ. ಈಗ ಈ ಹೆಣ್ಣಿನ ವಿಚಾರವಾಗಿ ನಾನು ಒಂಚೂರು ತಪ್ಪು ಎಡವಟ್ಟು ನಿರ್ಧಾರ ಅಥವಾ ಇದೊಂದು ಪ್ರೇಮಪೂರ್ವಕವಾಗಿ ಬೆಣ್ಣೆಲ್ ಕೂದಲು ತೆಗೆದಂಗೆ ಆಗಬೇಕಾಗಿರೋ ಮದುವೆ, ಪ್ರೇಮ, ವಿವಾಹ, ಇವೆಲ್ಲ ಅವಳು ಓಡ್ಬರೋದು ಅಥವಾ ಅವಳು ಇನ್ನೇನೋ ಮಾಡ್ಕೊಳ್ಳೋದು, ಅಂದರೆ ಇವೆಲ್ಲ ಸಂಘರ್ಷಗಳಾಗ್ಬಿಟ್ರೆ ನಾಳೆ ನಿನ್ನಮ್ಮ ತಮ್ಮ ಅವ್ರ ನಾಳೆ ಬದುಕೆಲ್ಲ ಏನಾಗುತ್ತೆ ಹೇಳಿ? ಅಂದರೆ ಅವ್ರಿಗೂ ನಿಮ್ಮ ಕಾಯಿಲೆ ಬಿದ್ದ ಸಮಯದಲ್ಲಿ ಏನೆಲ್ಲ ನಿಮಗೆ ಸಮರ್ಪಣೆ ಮಾಡಿಕೊಂಡು ಅಮ್ಮ ತಮ್ಮ ನಿಮ್ಮ ಜೊತೆ ನಿಂತು ಕಾಪಾಡಿದ್ರು, ಅವರಿಗೆ ನಾನು ಕೊಡೋ ಉಡುಗೊರೆ ಈ ಸಂಘರ್ಷದ ಬದುಕು. ಅದಾಗಬಾರ್ದಲ್ವಾ? ಹೌದು ಸರ್.
ಅಂದ್ರೆ ಆ ಹೆಣ್ಮಗಳು ನಿನ್ನ ಜೊತೆ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ಲು, ಚಾಟ್ ಮಾಡಿದ್ರಿ, ನೀನೊಬ್ಬ ಜವಾಬ್ದಾರಿಯನ್ನು ವಹಿಸ್ಕೊಂಡು ಕಷ್ಟ ಸುಖ ನೋಡಿಕೊಂಡು ಹೊರಗಡೆ ಕೆಲಸ, ಹೊರಗಡೆ ಜನ, ಜಗತ್ತು ಎಲ್ಲ, ಅವಳಿಗೇನೋ ಬುದ್ಧಿ ಇಲ್ಲ, ಆದರೆ ನನಗಿರಬೇಕಿತ್ತು. ಆದರೆ ಆಕೆ ನೋಡಪ್ಪ, ಒಂದು ರಾತ್ರಿ ಹೌದು ನನಗೆ ನೀನು ಇಷ್ಟ ಅಂತ ಹೇಳಿದವಳು, ಮತ್ತು ಇನ್ನೊಂದು 2-3 ತಿಂಗಳು, 1-2 ವಾರ ಬಿಟ್ಟು ಆಕೆ ಅಭಿಪ್ರಾಯ ಬದಲಾಗ್ತಾನೆ ಬಂತು. ಹೌದು ಸರ್. ನಾನು ಹೇಳೋದಪ್ಪ, ಆ ಹೆಣ್ಣುಮಗಳು ನಿನ್ನ ಮೇಲಿನ ಪ್ರೀತಿಗಿಂತ ಅವ್ರ ಮೇಲಿನ ಭಯ ಹೆಚ್ಚಿದೆ, ಹೌದಲ್ಲ? ಹೌದು ಸರ್. ಅವ್ರ ಮನೆಯವ್ರ ಮೇಲಿನ ಭಯ ಹೆಚ್ಚಿದೆ ನಿನ್ನ ಮೇಲೆ. ಅಂದರೆ ಆ ಭಯಕ್ಕೆ ಹೋಲಿಸ್ಕೊಂಡ್ರೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಥವಾ ಕಡಿಮೆ ಇದೆ. ಹೌದು. ಹೆಣ್ಣು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಪರವಾಗಿಲ್ಲ, ಭಗವಂತ ಎಲ್ಲರಿಗೂ ಒಂದು ಜೋಡಿ ಮಾಡಿರ್ತಾನೆ, ಏನೋ ಸ್ವಲ್ಪ ತಡವಾಗಬಹುದಷ್ಟೇ. ಸಂಘರ್ಷ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಈ ಹೆಣ್ಣಿನ ವಿಚಾರವಾಗಿ ನೀನ್ ತಲೆ ಹಾಕಬೇಡ. ಆಕೆ ಸ್ಪಷ್ಟವಾಗಿ ಹೇಳ್ತಿದ್ದಾಳೆ, ಮತ್ತೆ ಅದಕ್ಕೆ ಬೇಕಾದ ಪ್ರೂಫ್ಗಳನ್ನು ಆಕೆ ಮಾಡ್ಕೊಂಡಿರ್ತಾಳೆ. ಯಾಕಂದ್ರೆ ನಾಳೆ ಒಬ್ಬ ಹುಡುಗನಾಗಿ ಏನೇನೋ ಉಚ್ಚಾಟ ಮಾಡಬಹುದು ಅನ್ನೋ ಅಂದಾಜು ಆಕೆಗೆ ಇರುತ್ತೆ. ನೀವು ಮಾಡದೇ ಇರಬಹುದು, ಬಟ್ ಜಗತ್ತಲ್ಲಿ ನ್ಯೂಸ್ ಅಲ್ಲಿ ಕೇಳಿರ್ತಾಳಲ್ಲಪ್ಪ. ಕೇಳಿದ್ದೀನಿ ಸರ್. ಹಾಗಾಗಿ ಆ ಹೆಣ್ಣು ನಿಮಗೇನು ಮಾತು ಕೊಟ್ಟಿದ್ರು ನೀನು ಅದನ್ನಿಟ್ಟುಕೊಂಡು ನೀನು ಒಂದು ದೊಡ್ಡ ಹೆಜ್ಜೆ ಇಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಆಕೆಯ ಮಾತುಗಳು ನಶೆಯ ಮಾತುಗಳು. ಈಗ ಒಬ್ಬ ಕುಡುಕ ರಾತ್ರಿ ಕುಡ್ದಾಗ ಮಾತಾಡಿದ ಬೆಳಗ್ಗೆ ಅವನಿಗೆ ನೆನಪಿರಲ್ಲ, ಅಥವಾ ಬೆಳಿಗ್ಗೆ ರಾತ್ರಿ ಆಡಿದ ಮಾತು ಬೆಳಗ್ಗೆ ಅವನು ಒಪ್ಕೊಳ್ಳೋಕೆ ತಯಾರಿರಲ್ಲ. ಹೌದು ಸರ್. ಈ ಪ್ರೀತಿ ಅನ್ನೋದು ಹಾಗೆ ಆಗಿದೆಯಲ್ಲಪ್ಪ ಇವತ್ತು. ಹೌದು ಸರ್. ರಾತ್ರಿ ಆ ಚಾಟ್ ಮಾಡೋ ಸಮಯದಲ್ಲಿ ನಶೆಯಲ್ಲಿ ಆ ಕಾಮದ ಭಾವನೆಯಲ್ಲಿ ಹೇಳಿರೋ ಮಾತುಗಳು ಬೆಳಿಗ್ಗೆ ಎದ್ದಾಗ ಅವ್ರ ಮುಖಕ್ಕೆ ಅವಕ್ಕೆ ಉಗ್ದಿರ್ತವೆ. ಹಾಗಾಗಿ ಬೆಳಿಗ್ಗೆ ಎದ್ದಾಗ ಅದನ್ನು ಒಪ್ಕೊಳ್ಳೋಕೆ ತಯಾರಿರಲ್ಲ. ನಿಜ ತಾನೆ? ಹೌದು ಸರ್. ಹಾಗಾಗಿ 30 ವರ್ಷದ ಪ್ರಬುದ್ಧತೆಯನ್ನ ಬದುಕನ್ನು ನೋಡಿರೋ ನೀವು, ಈ ಹೆಣ್ಣು ನೋಡಪ್ಪ, ಸುಮ್ಮನೆ ಬದುಕಿಗೆ ಚಾಟ್ ಮಾಡ್ಲಿಕ್ಕೆ ಒಬ್ಳು ಅಥವಾ ಹೀಗೆ ರಾತ್ರಿ ಹೊತ್ತು ಮಾತಾಡ್ಲಿಕ್ಕೆ ಒಬ್ಳು, ಇಂಥವ್ರು 100 ಜನ ಸಿಗ್ಬೋದು. ಆದರೆ ಹೊಂದಿಕೊಂಡು ಸಂಸಾರ ಮಾಡಿಕೊಂಡು ತಮ್ಮ ಅಮ್ಮ ಇವರೆಲ್ಲರ ಜೊತೆ ಒಂದು ಗೌರವಾನ್ವಿತವಾಗಿ ಬದುಕೋ ಹೆಣ್ಮಕ್ಳೇ ಬೇರೆ ಸರ್. ನಾನು ಅದೇ ತರನೇ ಅವ್ರ ಹತ್ರ ಸರ್ ಇವತ್ತು ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಮನೆಗೆ ಒಪ್ಸೋಣ ಅಂತ ಬೇಡ ಅಂತ ಆಕೆ ಬಾಯಿಂದ ಬಂದಾದ ಮೇಲೆ ನಿಮ್ದೇನಯ್ಯ ಒಪ್ಸೋದು? ಒಂದು ಹೆಣ್ಣು ಈಗ ಸರಿ, ಅವ್ರ ಮನೆಯವರೇ ಒಪ್ಪುದ್ರಪ್ಪ, ಬಟ್ ನಿನ್ನ ಬಗ್ಗೆ ಆಕೆಗೆ ಈ ಮಟ್ಟಿನ ತಿರಸ್ಕಾರ ಇದೆ. ಅವ್ರ ಮನೆಯವರು ಒಪ್ಪಿಯೂ ಕೂಡ ಈ ತಿರಸ್ಕಾರ ಮಾಡೋ ಹೆಣ್ಣು ನಿನ್ನ ಬದುಕಿಗೆ ಬಂದ್ರೆ ನಿನ್ನ ಬದುಕು ಏನು ನರಕ ಆಗುತ್ತೆ ಗೊತ್ತೇನು? ಹೌದು ಸರ್, ಈಗ ಹೇಳಿದ್ರಲ್ಲ ಕರೆಕ್ಟ್ ಸರ್. ಅಂದ್ರೆ ನೋಡಪ್ಪ, ಇಲ್ಲಿ ಒಂದ್ಸತಿ ಹೇಳು, ಅವರು ಒಪ್ಲಿಲ್ಲ ಅಂದ್ರೆ ಆಮೇಲೆ ಬೇಕಾದ್ರೆ ನಾನು ಬಿಡ್ತೀನಿ ಇನ್ನು ತಾನೇ ನಿಮ್ಮ ಪಾಯಿಂಟು. ಹೌದು ಸರ್. ಆಕೆ ಹೇಳೋದು ಬಿಟ್ಬಿಡಪ್ಪ. ನೀವು ಪದೇ ಪದೇ ಒತ್ತಾಯ ಮಾಡ್ತಿರೋ ಕಾರಣಕ್ಕೋ, ಅಥವಾ ನಿಮ್ಮ ಜೊತೆ ಸಹವಾಸ ಮಾಡಿದ್ದು ಆಕೆಗೆ ನಾಳೆ ಕೊರಳಿಗೆ ನೇಣು ಹಾಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅನ್ನೋ ಕಾರಣಕ್ಕೋ ಆಕೆಗೆ ಒಂದು ಅಂದಾಜು ಸಿಕ್ಕಿದೆ. ಹಾಗಾಗಿ ಆ ಮಟ್ಟಿನ ದ್ವೇಷವನ್ನು ನಿನ್ನ ಬಗ್ಗೆ ಮಾಡ್ತಿದ್ದಾರೆ ಆಕೆ. ಯಾಕಂದ್ರೆ ಆಕೆ ಯಾವ ಉನ್ಮತ್ತದಲ್ಲಿ ನಶೆಯಲ್ಲಿ ನಿನ್ನ ಜೊತೆಗೆ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡಿದ್ಲು, ಅದು ಈ ಹಂತಕ್ಕೆ ಬರುತ್ತೆ ಅಂತ ಆಕೆಗೆ ಅಂದಾಜು ಇರಲಿಲ್ಲ. ಯಾವಾಗ ಈ ಕುತ್ತಿಗೆ ಹಂತಕ್ಕೆ ಬಂತು ಅಥವಾ ನಾನೇ ಬಂದು ಕೇಳ್ತೀನಿ ಅಂತ ನೀನು ಆ ಮಾತಾಡ್ಲಿಕ್ಕೆ ಶುರು ಮಾಡ್ದೋ, ಓಹೋ ಇದು ನನ್ನ ಬುಡಕ್ಕೆ ಬಂತು, ನಾನು ಅಂದ್ಕೊಂಡ ಆಟ ಇದಲ್ಲ, ಇದು ಸೀರಿಯಸ್ ಆಗ್ತಿರೋ ಅನ್ನೋ ಕಾರಣಕ್ಕೆ ನಿನ್ನನ್ನು ಹೇಗಾದರೂ ಮಾಡಿ ಬೈದೋ ಉಗ್ದೋ ನಿನ್ನನ್ನು ದೂರ ಇಡಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ. ಆ ಥರನೇ ಮಾಡ್ತಿದ್ದಾರೆ ಸರ್. ಅದಕ್ಕೆ ಮಾಡ್ತಿರೋದಪ್ಪ. ಇವತ್ತೆಲ್ಲ ಪ್ರೀತಿಗಳು ಹೀಗೆ ಕೊಲೆಯಲ್ಲೋ ಅತ್ಯಾಚಾರದಲ್ಲೋ ಅಂತ್ಯ ಆಗ್ತಿರೋದು ಈ ಕಾರಣಗಳಿಗೆ. ಯಾಕಂದರೆ ಪರಿಚಯ ಆಗಬೇಕಾದಾಗ ಇವರಲ್ಲಿ ಯಾವ ಮಟ್ಟಿಗೆ ಮೋಹ ಇರುತ್ತೆ ಅಂದರೆ, ನಾಳೆ ದಿನ ಹಿರಿಯರ ಅಂಗಳಕ್ಕೆ ಈ ಪ್ರೀತಿ ವಿಚಾರ ಹೋಗಿ ಬಿದ್ದಾಗ ಅವ್ರು ಏನೇನು ವರ್ತಿಸಬಹುದು ಅನ್ನೋ ಇವರು ಗೊತ್ತಿರುತ್ತೆ. ಆದರೆ ಇವರ ನಶೆಯ ಕಾರಣಕ್ಕಾಗಿ ಆ ಸತ್ಯವನ್ನೆಲ್ಲ ಅಡಿಗೆ ಹಾಕೊಂಡು ಕೂತ್ಬಿಟ್ಟಿರ್ತಾರೆ. ಆದರೆ ಒಂದು ದಿನ ಬರುತ್ತೆ, ಎಲ್ಲ ಹಿರಿಯರನ್ನ ಮನೆತನದವರನ್ನ ಎದುರಿಸಬೇಕು ಅನ್ನೋ ಪರಿಸ್ಥಿತಿ. ಆಗ ಇಬ್ಬರೂ ಗಟ್ಟಿಯಾಗಿ ನಿಂತರೆ ಪ್ರೀತಿ ಗೆಲ್ಲಬಹುದೇನೋ. ಆದರೆ ಒಬ್ರು, ಅದರಲ್ಲಿ ಯಾರೋ ಹುಡುಗಿ ಒಬ್ಳು ನಾನು ಪ್ರೀತಿನೇ ಮಾಡಿಲ್ಲ ಅಂದ್ಬಿಟ್ರೆ ಏನಾಗ್ಬೇಕು ನಿನ್ ಕತೆ? ಸರ್ ನನ್ಗೆ ಅದೇ ಭಯ ಆಯ್ತು ಸರ್. ಅವರು ಇವಾಗೆ ಈ ತರ ಚೇಂಜ್ ಆಗ್ತಿದ್ದಾರೆ. ಅವ್ರ ಮನೇಲಿ ನಾನು ಹೋಗಿ ಕೇಳಿದಾಗ ಅವ್ರು ಇಲ್ಲ ನನಗ್ ಗೊತ್ತಿಲ್ಲ, ನನಗ್ ಬೇಡ ಅಂತ ಅಂದ್ರೆ ನಾನು ಏನ್ ಮಾಡಿ? ನಿನ್ನ ಮನೆ ಪರಿಸ್ಥಿತಿ, ನಿನ್ನ ತಂದೆ ಇಲ್ಲದ ಈ ಸ್ಥಿತಿ, ಅಥವಾ ಅವ್ರಿಗೆ ಹೋಲಿಸ್ಕೊಂಡ್ರೆ ನೀನು ಹೋಗಿ ಕೇಳಲಿಕ್ಕೆ ಹೋದಾಗ ಅವರ ಕೆಲವು ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಹೌದು ಸರ್. ಹಾಗಾಗಿ ಇದರ ಸಹವಾಸ ನಿನಗೆ ಬೇಡ. ಯಾಕಂದ್ರೆ ಆ ಹುಡುಗಿ ನಿನ್ನನ್ನು ಪಡ್ಕೊಳ್ಳೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ರೆ ನಾನು ಅದಕ್ಕೆ ಬೇರೆ ಏನೋ ಹೇಳ್ತಾ ಇದ್ದೆ.
ಆದರೆ ಈಗ ಹೇಗಾದರೂ ಮಾಡಿ ಸರಿ ನಿನ್ನನ್ನು ದೂರ ಮಾಡಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರೋಳಿಗೆ ನಿನ್ನ ಪ್ರೀತಿ ಅಥವಾ ನೀವೇನು ಹೇಳಲಿಕ್ಕೆ ಹೋಗ್ತಾ ಇದ್ದೀರಾ ಅರ್ಥ ಆಗೋದಿರಲಿ, ಕೇಳಿಸ್ಕೊಳ್ಳೋಕೆ ತಯಾರಿಲ್ವಲ್ಲಪ್ಪ. ಹೌದು ಸರ್, ಅದೇ ತರನೇ ಮಾಡ್ತಿದ್ದಾರೆ ಸರ್. ಹಾಗಾಗಿ ಈ ವಿಚಾರ ನೀನೇ ಹುಡುಕೊಂಡು ಹೋಗಿ ನಿನ್ನ ಬೆನ್ನಿಗೆ ನೀನು ಚೂರಿ ಹಾಕೊಳ್ಳೋಕೆ ಹೋಗಿದ್ದು ಇದು ನಿನ್ನ ತಪ್ಪು. ಆ ಹುಡುಗಿ ಮಾತು ಕೊಟ್ಲು ಅಥವಾ ಅಯ್ಯೋ ಬೇಡ ಇದು ಅಂತ ನಾನು ಹೇಳಿದಾಗ ಅವಳು ಬಿಡಲಿಲ್ಲ ಸರ್, ಇವ್ಯಾವುದನ್ನು ಸಮಾಜ ಕೇಳಲ್ಲಪ್ಪ. ಇದು ನಿನ್ನ ಸಮಾಧಾನಕ್ಕೆ ನೀನು ಹೇಳ್ಕೊಳ್ಬೇಕಷ್ಟೇ ಸರ್. ಆಮೇಲೆ ನಾನು ಸುಮ್ನೆ ಆಗ್ಬಿಡ್ತೀನಿ ಸರ್. ತಿರ್ಗಾ ಯಾರ ಕಡೆ ಆದ್ರೂ ಒಂದ್ ಮೆಸೇಜ್ ಬರುತ್ತೆ ನನ್ಗೆ ಅವ್ರ ಫ್ರೆಂಡ್ ಕಡೆಯಿಂದ, ಅವಾಗ ನಾನು ರಿಪ್ಲೈ ಕೊಡಲ್ಲ, ಸುಮ್ನೆ ಆಗ್ತೀನಿ ನಾನು. ತಿರ್ಗಿ ನಾನೊಂದು 15 ದಿನ ಸುಮ್ನೆ ಆಗಿ ಆಮೇಲೆ ಏನು ಎತ್ತ ಅಂತ ವಿಚಾರ ಮಾಡ್ತೀನಿ. ನೀನೊಬ್ಬ 30 ವರ್ಷದ ಹುಡುಗನಾಗಿ ಸಂಸಾರಸ್ಥ ಹೆಣ್ಮಗಳನ್ನ ನೀನು ಹುಡುಕಿ ಮದುವೆ ಆಗಬೇಕೆ ಹೊರತು ಈ ಮೆಸೇಜ್ 15 ದಿವಸಕ್ಕೊಂದ್ಸಲಿ ಬರುತ್ತೆ, ಯಾರ ಕಡೆಯಿಂದಲೋ ಬರುತ್ತೆ. ಈ ಜಂಜಾಟಗಳನ್ನೆಲ್ಲ ತಗೊಂಡು ಹೆಸರಾಳು ಮಾಡ್ಕೊಂಡು ಕಡೆಗೆ ಯಾವ ಹೆಣ್ಣು ನಿನ್ನ ಹತ್ರ ಬಂದು ಯೋಗ್ಯವಾಗಿ ಬದುಕ್ತಾ ಇರೋ ತರ ಮಾಡ್ಕೊಳ್ಬೇಡಪ್ಪ. ನನ್ಗೆ ಅದೇ ಭಯ ಅದೇ ಆಗೋದು ಕಡೆಗೆ. ಯಾಕಂದ್ರೆ ಇವತ್ತು ನೀನು ಮಾಡ್ತಾ ಇರೋ ಈ ವಿಚಾರಗಳು ಅಥವಾ ಈ ಏನ್ ಬೀಳ್ತಾ ಇದೆಯಲ್ಲ ಪಾಡು, ಇವೆಲ್ಲ ಒಂಚೂರು ಹೊರಗಡೆಗೆ ಬಂದ್ರೆ ಹೆಣ್ಣು ಕೊಡೋದಿರ್ಲಿ, ಮರ್ಯಾದೆ ಇರಲ್ಲ ನಿನಗೆ. ಹೌದು ಸರ್. ಹೌದಲ್ಲಪ್ಪ? ಹೌದು ಸರ್. ಯಾಕಂದ್ರೆ ಒಂದು ಹೆಣ್ಣಿಂದೇ ತಪ್ಪಿರ್ಬೋದು ಇಲ್ಲಿ, ನಾನು ಒಪ್ಕೊಳ್ತೀನಿ, ಆಕೆ ಮಾಡಿದ್ದು ನಾನು ಒಪ್ಕೊಳ್ತೀನಿ. ಆದರೆ ಒಬ್ಬ ವ್ಯಕ್ತಿಯಾಗಿ ನಿನ್ನ ಬಗ್ಗೆ ನಿನ್ನ ಜೊತೆ ನಾನು ಮಾತಾಡ್ತಿರೋದ್ರಿಂದ ನಿನ್ನನ್ನು ಹೇಗೆ ಇದರಿಂದ ಪಾರು ಮಾಡ್ಬೋದು ಅನ್ನೋದಷ್ಟೇ ನನ್ನ ಯೋಚನೆ ಹೊರತು ನಾನು ಇಲ್ಲಿ ಆಕೆಯನ್ನು ಬೈಕೊಂಡು ಕೂತ್ಕೊಂಡ್ರೆ ಏನರ್ಥ ಇದೆ? ಆಮೇಲೆ ಇನ್ನೊಂದು ಮನ್ಸಲ್ಲಿ ಏನಿದೆ ಅಂದ್ರೆ ಸರ್, ಇವಾಗ ಅವರು ನನ್ನನ್ನ ದೂರ ಮಾಡ್ಬೇಕಂತ ಈ ತರ ಮಾತಾಡ್ತಿದ್ದಾರೆ ಸರ್. ಮುಂದೆ ಒಂದು ದಿನ ಏನಾದ್ರೂ ಅವರು ನನ್ನ ಹತ್ರ ಮಾತಾಡ್ಬೇಕು ಅಂತ ಬಂದಾಗ ನಾನು ಏನ್ ಮಾತ್ರ ಹೇಳ್ತೀನಿ, ಅವರ ಮನೆಯವರನ್ನ ಆಕೆ ಒಪ್ಪಿಸಿ ನಿನ್ನ ಕಡೆ ಬಂದಾಗ ನೀನು ಖಂಡಿತ ಮಾತಾಡು. ಅವ್ರ ಮನೆಯವ್ರಿಗೆ ಗೊತ್ತಿಲ್ಲದೆ ಫೋನ್ ಸಿಕ್ತು ಅಂತ ಮೆಸೇಜ್ ಮಾಡೋದು ಮತ್ತು ಒಂಚೂರು ಮಾತಾಡಿ ಮತ್ತು ಬ್ಲಾಕ್ ಮಾಡೋದು ಅಂದ್ರೆ ಇದು ಅನಿವಾರ್ಯ ಅಲ್ಲ. ಅಂದ್ರೆ ದಿವಸ ಹೊಟ್ಟೆ ಸಿಗುತ್ತೆ, ಬದುಕಬೇಕು ಅಂದ್ರೆ ಊಟ ಅನಿವಾರ್ಯ. ಬಟ್ ಈ ಹುಡುಗಿ ಅನಿವಾರ್ಯನಾ? ಇಲ್ಲ ಸರ್. ಇಲ್ಲ ತಾನೇ? ಇಲ್ಲ ಸರ್. ಆ ಮನೆಯವರಿಗೆ ಗೊತ್ತಿಲ್ಲದೆ, ನಿನ್ನ ಮನೆಯವರಿಗೆ ಗೊತ್ತಿಲ್ಲದೆ ನೀವ್ ಈ ಮಟ್ಟಿಗೆ ಮುಂದುವರೆದಿರೋದೇ ದೊಡ್ಡ ತಪ್ಪು. ಹೌದು ಸರ್. ಈಗ ಆಗಿರೋ ತಪ್ಪನ್ನೇ ಮುಚ್ಕೊಳ್ಳಿ ಮೊದ್ಲು ಸರ್. ಆಮೇಲೆ ನಾನು ಇಲ್ಲಿವರೆಗೂ ಅಲ್ಲ ಸರ್, ನಾನು ಪದೇ ಪದೇ ಹೇಳ್ಕಂತಾನೆ ಬಂದೆ, ಒಂದ್ಸಲಿ ಕೇಳು ಮನೆಯಲ್ಲಿ, ಕೇಳು ಅಂದ್ರೆ ಅವರು ಕೇಳಲಿಲ್ಲ. ನಮ್ಮ ಮನೆಯಲ್ಲಿ ನಾನು ಕೇಳಿ ಒಪ್ಪಿಸ್ತೆ ಸರ್. ನಾನು ಅವ್ರು ಕೇಳಲಿಲ್ಲ, ನಾನು ಕೇಳೋದಕ್ಕೂ ಬಿಡ್ಲಿಲ್ಲ ಅವರು. ನೋಡಯ್ಯ, ನೀನೊಂದು ಮರದಲ್ಲಿರುವ ಹಣ್ಣನ್ನ ಕಲ್ಲು ಹೊಡೆದು ಕೆಡಗ್ಲಿಕ್ಕೆ ಮರದ ಪರ್ಮಿಷನ್ ಏನ್ ಬೇಕಿಲ್ಲ. ಆದ್ರೆ ಆ ಮರವನ್ನ ಬೆಳೆಸಿರೋರ್ ಪರ್ಮಿಷನ್ ಬೇಕಲ್ಲಪ್ಪ. ಹೌದು ಸರ್, ಬೇಕು ಸರ್. ನಾನು ಕೇಳಬೇಕು ಅಂತ ಹೇಳ್ತಾಗೆಲ್ಲ ಇವರು ನೀನು ಹಣ್ಣನ್ನ ನಿನ್ನ ಮರದವ್ರಿಗೆ ಒಪ್ಸು, ನಿನ್ನ ಮಾಲೀಕನಿಗೆ ಒಪ್ಸು. ನೀನ್ ಹಣ್ಣಿಗೆ ಹೇಳೋದಲ್ಲ ಆ ಮಾತು. ಈ ಸಮಾಜದಲ್ಲಿ ಹಿರಿಯರು ಅವ್ರನ್ನ ಕೇಳಿ, ಅವ್ರನ್ನ ಮಾತಾಡಿಸಿ, ಅವ್ರ ಮೂಲಕ ಹೋಗ್ಬೇಕು. ಇದೆಲ್ಲದಕ್ಕೂ ಒಂದು ಕಟ್ಟುಪಾಡಿದೆಯಪ್ಪ. ನಿನ್ಗೆ ಬೇಕಾದಂಗೆ ಅದನ್ನ ಬದಲಾಯಿಸ್ಕೊಳ್ಳೋಕ್ಕಾಗಲ್ಲ. ಹೌದಲ್ಲ? ನಿನ್ಗೊಂದು ಹೆಣ್ಮಗಳಾಗುತ್ತೆ, ಅವಳು ಹಿಂಗ್ ಕಾಲೇಜಿಗೆ ಹೋಗಿ ಅವಳು ಯಾರ್ಯಾರ ಜೊತೆನೂ ಹಿಂಗೆ ನಾನು ಪ್ರೀತಿ ಮಾಡ್ತೀನಿ, ನೀನು ಹಂಗೆ ಇದ್ಬಿಡು, ಇಬ್ರು ಮುಂದೆ ಒಪ್ಸೋಣ ಅಂದ್ಕೊಂಡು ವರ್ಷಾನುಗಟ್ಲೆ ಪ್ರೀತಿ ಮಾಡಿ, ಆ ಪ್ರೀತಿ ಮನೆಯವ್ರಿಗೆ ಗೊತ್ತಾದ ಕಾಲಕ್ಕೆ ಆ ಹುಡುಗನನ್ನ ಅಯ್ಯೋ ನಾನು ಪ್ರೀತಿನೇ ಮಾಡಿಲ್ಲ ಅಂದ್ಬಿಟ್ರೆ, ಒಬ್ಬ ತಂದೆಯಾಗಿ ನನ್ನ ಮಗಳು ಪ್ರೀತಿನೇ ಮಾಡಿಲ್ವಂತಲ್ರಿ ಅಂತ ನೀನೊಬ್ಬ ತಂದೆಯಾಗಿ ನಿನಗೆ ಸಹಜ ಆ ಭಾವನೆ ಬರುತ್ತೆ. ಆದ್ರೆ ಹುಡುಗನ ಪಾಡು ಏನಾಗಬೇಕು? ಈಗ ಅದೇ ಸರ್, ಇವಾಗ ಹೋಗಿ ನಾನು ಕೇಳಿದ್ರು ಅದೇ ತರನೇ ಬರೋದು ಆನ್ಸರ್ ಅವ್ರ ಬಾಯಲ್ಲಿ. ನಾನು ಸುಮ್ಮನೆ ಅದೇ ಸರ್. ನಾನು ಇದನ್ನೆಲ್ಲ ಅವಲೋಕನ ಮಾಡಿ ನನ್ನ ಜ್ಞಾನದಲ್ಲಿ ಹೇಳ್ತಾ ಇದ್ದೀನಪ್ಪ. ಇದು ನಿನ್ನ ಪಾಲಿಗೆ ಅಲ್ಲ. ನೀನು ಹುಡುಕೊಂಡು ಹೋಗಿ ನಿನ್ನ ಹೆಣ ಬೀಳಿಸ್ಕೊಳ್ಳೋ ಹಂತಕ್ಕೆ ಹೋಗಿದ್ದೀ, ಬೇಡ. ಇದು ಬೇರೆನೇ ಕತೆ ಇದೆ. ನಾನು ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಆಕೆನೇ ಬಂದ್ರು ನಿನಗಿದು ಬೇಡ. ಯಾಕಂದ್ರೆ ಆಕೆ ತಾನು ಬಚಾವಾಗ್ಲಿಕ್ಕೆ ಯಾರನ್ನು ಬೇಕಾದ್ರೂ ಸಿಗಾಕ್ಸೋಕ್ ತಯಾರಿದ್ದಾಳೆ. ಅರ್ಥ ಆಯ್ತಲ್ಲಪ್ಪ? ಅರ್ಥ ಆಯ್ತು ಸರ್. ತಾನು ಬಚಾವಾಗ್ಲಿಕ್ಕೆ ಪ್ರೇಮಿ ಅನ್ನೋದನ್ನು ನೋಡಲ್ಲ, ನಿನ್ನನ್ನು ಕೆಟ್ಟವನ ಮಾಡ್ಲಿಕ್ಕೂ ತಯಾರಿದ್ದಾಳೆ ಆಕೆ. ಹೌದು ಸರ್. ಬೇಡ, ಜೀವನ ದೊಡ್ಡದು. ಇಲ್ಲಿವರೆಗೂ ಕಷ್ಟಪಟ್ಟು ಯಾರ ಬಾಯಿಗೂ ಸಿಗದೇನೆ ಬದುಕೊಂಡು ಬಂದಿದೀಯಪ್ಪ. ಹೌದು ಸರ್. ಈ ವಿಚಾರದಲ್ಲಿ ನೋಡಪ್ಪ, ಸಿಗ್ತವೆ. ಬಡವ್ರ ಮನೆ ಹೆಣ್ಣು ಮಗಳಾಗ್ಲಿ ಯಾವುದೋ ಒಂದು ಸಿಗ್ತಾರೆ, ಗೌರವಾನ್ವಿತವಾಗಿ ಬದುಕಿ. ಬಟ್ ಈ ವಿಚಾರ ಇದೆಯಲ್ಲ, ಬೇಡ, ಇದು ಒಳ್ಳೇದಲ್ಲ. ಅವ್ರ ತಂದೆ ತಾಯಿಯನ್ನು ಒಪ್ಪಿಸಿ ಅವರಿಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದ್ದು ಆ ಮಟ್ಟಿಗೆ ಬರೋ ಹೆಣ್ಮಗಳಾಗಿದ್ರೆ ನನಗದು ಕಾಣಿಸೋದು ಅಥವಾ ನನಗದರ ಅರಿವಿಗೆ ಬರೋದು. ಬಟ್ ನನಗದು ಯಾವುದು ಕಾಣ್ತಾ ಇಲ್ಲ ಅಲ್ಲಿ.
ಹಾಗಾಗಿ ನೀನೇನು ಕೆಲಸ ಮಾಡ್ತಾ ಇದೆಯೋ ಅದೊಂದು ಶ್ರದ್ಧೆಯಿಂದ ಮಾಡ್ತಾ ಹೋಗಪ್ಪ. ಮತ್ತು ನೀನು ಹೊರಗಡೆ ಹಿರಿಯರ ಮೂಲಕ ಅಥವಾ ನಿನಗೆ ನೀನು ಪ್ರೀತಿ ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದು ಹೇಳ್ತಾರಲ್ಲ ಹಳ್ಳಿ ಕಡೆ ನವರಂಗಿ ಆಟಗಳು ಬೇಡ. ಆಯ್ತು ಸರ್. ನಿನ್ನ ಕಡೆಯಿಂದ ನೀನು ನಿಯತ್ತಾಗಿರ್ಬೋದು. ಬಟ್ ಅಂದರೆ ಈಗ ನೋಡಪ್ಪ, ನಿನ್ನ ಲಾರಿಯಲ್ಲಿ 6-8 ಚಕ್ರಗಳಿದ್ದಾವೆ. ಅದರಲ್ಲಿ ಲಾರಿ ಮುಂದಕ್ಕೆ ಹೋಗ್ದಂಗೆ ನಿಂತ್ಕೊಳ್ಬೇಕು ಅಥವಾ ಕೆಟ್ಟು ಹೋಗಬೇಕಂದ್ರೆ 8 ಚಕ್ರಗಳೇನು ಹಾಳಾಗಬೇಕಾಗಿಲ್ಲ. ಯಾವುದೋ ಒಂದು ಹಾಳಾದರೂ ನೀವು ನಿಲ್ಲಬೇಕಾಗುತ್ತೆ. ಹೌದು ಸರ್. ಹಾಗೆ ಇಲ್ಲಿ ನೀನು ಆಕೆ ನೀನು ಮತ್ತು ಆ ಹುಡುಗಿ ಇಬ್ಬರೂ ಕೆಡಬೇಕಾಗಿಲ್ಲ. ಆಕೆ ಒಬ್ಳು ಕೆಟ್ಟು ನಿಂತ್ಕೊಂಡ್ರು ಅಂದರೆ ನಿನ್ನ ಬದುಕು, ನಿನ್ನ ಲಾರಿನೂ ನಿಂತಂಗೆ ಸರ್. ಕೆಲವು ಸಲ ನೆನಪಾಗುತ್ತೆ ಅಂದ್ರೆ ಸರ್ ಬಹಳ ನೋವಾಗುತ್ತೆ ಸರ್. ಬಹಳ ನೋವಾಗುತ್ತಪ್ಪ. ಏನ್ ಅವ್ರ ಅಪ್ಪ ಬಂದು ನನ್ನ ಮಗಳನ್ನ ಅವಳು 18 ತುಂಬಲಿ ಅಥವಾ 21 ತುಂಬಲಿ, ನನ್ನ ಮಗಳನ್ನ ನಿನಗೆ ದಾರಿಯರು ಕೊಟ್ಬಿಡ್ತೀನಿ ಅಂತ ಏನು ಮಾತು ಕೊಟ್ಟಿದ್ರಾ? ಇಲ್ಲ ಸರ್. ನಿಮಗ್ ನೀವು ಮಾಡ್ಕೊಳ್ಳೋ ಒಪ್ಪಂದಗಳಿಗೆ ದುಃಖ ಅಂತೆ. ಅರೆ ನಿನ್ ತಾಯಿ ನೋಡಪ್ಪ, ಇವನ್ ನಿನ್ ಮದುವೆ ಆಗದೇನೆ ಜೀವನ ಪೂರ್ತಿ ಆಕೆ ಸೇವೆ ಮಾಡಿ ತಮ್ಮನ್ ಸೇವೆ ಮಾಡಿದ್ರು ನಿನ್ ಪುಣ್ಯ ಋಣ ತೀರಲ್ಲ. ಹೌದು ಸರ್. ಪರವಾಗಿಲ್ಲ ಸರ್, ಬದುಕನ್ನ ಸಾರ್ಥಕಗೊಳಿಸಿಕೊಳ್ಳಿಕ್ಕೆ 100 ದಾರಿಗಳಿದ್ದಾವೆ. ಸರ್. ಇಂಥವೆಲ್ಲ ಮಾಡಿಕೊಂಡು ಯಾಕೆ? ಆಯ್ತು, ಪ್ರೀತಿ ಮಾಡಿದ್ರಿ ಅಥವಾ ನೀವು ಆಕೆಯನ್ನು ಪ್ರೀತಿಸಿದ್ರಿ, ತಪ್ಪೇ ಇಲ್ಲ. ಜಗತ್ತಲ್ಲಿ ಪ್ರೇಮ ಅದೊಂದು ವಿಶಾಲವಾದದ್ದು ಮತ್ತು ಅದೊಂದು ಶುದ್ಧವಾದದ್ದು. ಆದ್ರೆ ಆ ಶುದ್ಧತೆಗೆ ಕಳಂಕ ತರುವಂತವಳು ಇವಳು ಅಂತ ಗೊತ್ತಾದ ಮೇಲಾದ್ರೂ ನಾನು ಬುದ್ಧಿ ಕಲ್ತ್ಕೊಳ್ಬೇಕಲ್ಲ. ಹೌದು ಸರ್. ಅಯ್ಯೋ ನಂಗೆ ತುಂಬಾ ಹಚ್ಕೊಂಡಿದ್ದು ಯಾರು ತಪ್ಪದು? ಹಾಗಾಗಿ ಇಲ್ಲಿ ನೀವು ಒಬ್ಬ ಪುರುಷನಾಗಿ ಇಂಥ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ತಗ್ಲಾಕೊಂಡ್ರಿ ಅಂದ್ರು ನಿಮ್ಮ ಕಡೆ ಅದು ಎಷ್ಟೇ ನ್ಯಾಯ ಇದ್ರೂ ಹೆಣ್ಣಿನ ಕಣ್ಣೀರಿಗೆ ಸಿಗೋ ಬೆಲೆ ನಿನಗೆ ಸಿಗಲ್ಲ ಇಲ್ಲಿ. ಹೌದು ಸರ್. ಹಾಗಾಗಿ ಏನೂ ಮಾಡದೆ ಶಿಕ್ಷೆ ಅನುಭವಿಸೋದಕ್ಕಿಂತ ಈಗಲೇ ಎಚ್ಚೆತ್ಕೋ. ಈ ಹುಡುಗಿ ಯಾರ ಕಡೆಯಿಂದಲೂ ಮೆಸೇಜ್ ಕಳಿಸೋದು, 15 ದಿವಸಕ್ಕೊಮ್ಮೆ ನಿನ್ನನ್ನು ಕೆಣಕೋದು, ನಿನ್ನ ಭಾವನೆಗಳನ್ನು ಕೆರಳಿಸೋದು, ಇದೆಲ್ಲ ಆಗ್ತಾ ಇರುತ್ತೆ. ಅಯ್ಯೋ ಹಾಳಾಗೋಲಿ ಮರ್ತು ಬಿಡೋಣ ಅಂತ ಸುಮ್ಮನಿದ್ರು ಆ ಕಡೆಯಿಂದ ಒಂದು ಮೆಸೇಜ್ ಬಂದಾಗ ಮತ್ತೆ ಹೌದು ಸರ್, ನನ್ನ ಬದುಕು ನನ್ನ ಕೈಲಿ ಇರಬೇಕು, ನಾನು ನಿರ್ಧಾರ ಮಾಡಬೇಕು. ಆ ಕಡೆಯಿಂದ ಮೆಸೇಜ್ ಕಳಿಸೋದು ನನ್ನ ಕೈಲಿಲ್ಲ, ಬಟ್ ನಾನು ರಿಪ್ಲೈ ಕೊಡಬೇಕಾ ಉಗಿದು ಬಿಟ್ಟು ಮಡಗಬೇಕು, ಅದು ನನ್ನ ಕೈಲಿದೆ. ಹೌದಲ್ಲ? ಹೌದು ಸರ್. ಅಯ್ಯೋ ಬಂತು ಮೆಸೇಜು, ಅಯ್ಯೋ ನಾನು ಪ್ರೀತಿಸಿದ ಹುಡುಗಿ. ನಿನ್ನ ಮನೆ ಅದು ನಿನ್ನ ಬೇರು, ನಿನ್ನ ತಾಯಿ ನಿನ್ನ ತಮ್ಮ ಏನು ನಿಂದೊಂದು ಸಂಸಾರ ಇದೆಯಲ್ಲಪ್ಪ ಅದು ನಿನ್ನ ಬೇರು. ಈ ಸ್ನೇಹಿತರು, ಈ ಪ್ರೀತಿ, ಇವಳು ಆ ಹುಡುಗಿ ಇವಳು ಇವೆಲ್ಲ ರೆಂಬೆ ಕೊಂಬೆಗಳು. ಈ ಒಂದು ನಿಂತು ಹೋದ್ರು ಅಂದ್ರೆ ಒಂದು ರೆಂಬೆ ಕಡ್ದಾಕಿದ್ರು ಮತ್ತೊಂದು ರೆಂಬೆ ಮತ್ತೆ ಚಿಗುರುತ್ತೆ, ಏನು ತೊಂದರೆ ಇಲ್ಲ. ಆದರೆ ನೀನು ಬೇರ್ನೇ ಕಿತ್ತಾಕಿದ್ರೆ ಏನು ಮರ ಇರುತ್ತಲ್ಲಿ? ಹೌದು ಸರ್. ತಾಯಿ ತಮ್ಮ, ನೀನು ನಿರ್ಧಾರ, ನೀನು ಹಿಡೋ ಪ್ರತಿ ಹೆಜ್ಜೆ ನಿನ್ನ ಮೇಲೆ ಮಾತ್ರ ಅಲ್ಲಪ್ಪ, ಆ ತಾಯಿ ಮತ್ತು ತಮ್ಮನ ನಾಳೆಯ ಬದುಕು ಎಲ್ಲದ್ರ ಮೇಲೂ ಪ್ರಭಾವ ಬೀರೋದ್ರಿಂದ ನಾನಿಲ್ಲಿ ಸ್ವಾರ್ಥಿ ಆಗಬಾರ್ದು ಸರ್. ಅದೇ ತರ ನಾನು ಬೇಡ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಸರ್ ನಾನು. ಆದ್ರೆ ಕೆಲವು ಟೈಮಲ್ಲಿ ಆಗುತ್ತೆ ಕೆಲವು ಟೈಮು ಏನು ಹುಡ್ತಾಗ್ಲಿ ಅಂತ ಬಂದಿರಲಿಲ್ಲ, ನೀವು ಹೋಗಿ ಹುಡ್ಕೊಂಡು ಪರಿಚಯ ಮಾಡ್ಕೊಂಡದಲ್ಲ ಅಲ್ಲಿಂದ ಶುರುವಾಗಿದ್ದು. ನೀವೇ ಕಿತ್ಕೊಂಡಿದ್ದೀರಾ, ನೀವೇ ಸರಿ ಮಾಡ್ಕೊಳ್ಬೇಕು. ಸೊ ಆ ಹುಡುಗಿಯ ಸಂಪರ್ಕವನ್ನು ಬಿಡೋದ್ರಿಂದ ನಿನ್ನ ಬದುಕಿಗೂ ಒಂದೊಳ್ಳೆ ಹೆಣ್ಮಗಳು ಬಂದು ಗೌರವಾನ್ವಿತವಾಗಿ ಬದುಕ್ತಾಳೆ. ನೀವು ಇಲ್ಲಿ ಯಾರಿಗೂ ಪ್ರಪೋಸ್ ಮಾಡಿದ್ರಂತೆ, ಒಂದಷ್ಟು ದಿನ ನೀವು ಜೊತೆ ಇದ್ರಂತೆ, ಪ್ರೀತಿ ಮಾಡಿದ್ರಂತೆ, ಈಗ ಆ ಹುಡುಗಿ ಬೇರೆಯವ್ನ ಮದುವೆ ಆಗ್ತಾಳೆ. ಆದರೆ ನಿನ್ನ ನಾಳೆ ಬರೋ ಹೆಂಡತಿಗೆ ಇದೆಲ್ಲ ಗೊತ್ತಾಯಿತು, ಯಾರೋ 3ನೇವ್ರು ಹೇಳಿದ್ರು ಆಗದವರು ಅಂದರೆ ಈ ಹೆಂಡತಿ ನಿನ್ನನ್ನು ಎಲ್ಲಿ ಬಿಡ್ತಾಳೆ ಹೇಳು? ಹೌದು ಸರ್. ಸರ್ ಆದ್ರೆ ಇಷ್ಟೆಲ್ಲ ಆಗಿರೋದು ಸರ್ ಮದ್ವೆ ಆಗೋಣ ಅನ್ನೋದು ಒಂದೇ ಒಂದ್ ಕಾರಣ ನಾನು ಬಲವಂತ ಮಾಡಿದ್ಕೆ ಸರ್ ಈ ತರ ಅವ್ರು ಮಾಡಿದ್ದು. ಆಕೆ ಬಾಯಿಂದ ನನಗೆ ಬೇಡ ಅಂತ ಬಂದ್ಮೇಲೆ ಈ ಪ್ರಶ್ನೆಗಳೆಲ್ಲ ನಿರರ್ಥಕ, ಅದ್ಯಾವುದಕ್ಕೂ ಅರ್ಥ ಇಲ್ಲ. ನನ್ನ ಜೇಬಲ್ಲಿ ₹1 ಇಲ್ಲ ಅಂದಾಗ ಐಸ್ ಕ್ಯಾಂಡಿ ಬಗ್ಗೆ ನನ್ಗೆ ದುಡ್ಡೇ ಇಲ್ಲ ಅಂದಾಗ ಐಸ್ ಕ್ಯಾಂಡಿ ಬಗ್ಗೆ ನಾನು ಏನು ಯೋಚನೆ ಮಾಡಿ ಏನು ಪ್ರಯೋಜನ? ಹೌದು ಸರ್. ಹಾಗಾಗಿ ಸುಮ್ಮನೆ ಅರ್ಥವಿಲ್ಲದ ಪ್ರಶ್ನೆಗಳನ್ನು ಕೇಳಿಕೊಂಡು ಕೂತ್ಕೊಳ್ಳೋದು ಬೇಡ, ಅಷ್ಟೇ ನಾನು ಹೇಳೋದು. ಆಕೆ ನಿನ್ನ ಅಕ್ಕನೂ ತಂಗಿನೋ ಅಂತ ಭಾವಿಸು. ಅದಕ್ಕೆ ನಮ್ಮ ವಿವೇಕಾನಂದರು ಪರಮಹಂಸರು ಏನು ಹೇಳಿದ್ರು, ಜಗತ್ತಿನ ಪ್ರತಿಯೊಂದು ಹೆಣ್ಣು ಮಗಳನ್ನು ಕೂಡ ಸಾಕ್ಷಾತ್ ಲಕ್ಷ್ಮಿಯ ಅವತಾರ ಅಥವಾ ಸಾಕ್ಷಾತ್ ಚಾಮುಂಡಿಯ ಅವತಾರ, ಸಾಕ್ಷಾತ್ ಆ ದೇವಿಯ ಅವತಾರ ಅಂತ ನೀವು ಭಾವಿಸೋದೇ ಆದರೆ ಎಲ್ಲ ಹೆಣ್ಣು ಮಕ್ಕಳು ನಮಗೆ ಶಕ್ತಿ ರೂಪವಾಗಿ ಕಾಣ್ತಾರೆ. ಅಂದರೆ ಹೀಗೆ
ಹೃದಯಕ್ಕೆ ಹಚ್ಚಿಕೊಂಡು ಮರೆಯೋಕ್ಕಾಗ್ತಿಲ್ಲ ಅಂದಾಗ ಅವರು ಹೃದಯದಲ್ಲೇ ಇರಲಿ, ಆದರೆ ಅವರು ಪ್ರೇಮಿಯಾಗಿ ಇರುವುದಕ್ಕಿಂತ ಅವಳು ಒಬ್ಬಳು ದೇವಿಯಾಗಿ ಇದ್ದುಬಿಡ್ಲಿ. ಹ್ಮ್ ಹೌದಲ್ಲ? ಹೌದು ಸರ್. ನಾವು ದೇವಿಯನ್ನ ಭಕ್ತಿಯ ದೃಷ್ಟಿಯಿಂದ ನೋಡಿದಾಗ ನಾವು ಶರಣಾಗ್ತೀವಿ, ಕಾಮದ ದೃಷ್ಟಿಯಿಂದ ನೋಡಿದಾಗ ಶಿಕ್ಷೆ ಅನುಭವಿಸ್ತೀವಿ. ಹೌದಲ್ಲಪ್ಪ? ಹೌದು ಸರ್. ಹಾಗಾಗಿ ನಿನ್ನ ತಾಯಿ, ನಿನ್ನ ತಂಗಿ, ನಿನ್ನ ಅಕ್ಕನ ಸಮಾನರು ಅಥವಾ ಈ ಹುಡುಗಿ ಯಾರು ಕೆಟ್ಟವರಲ್ಲ. ಅವ್ರಿಗೆ ಏನು ಕಾಣ್ತಾ ಇದೆಯೋ ಅದನ್ನು, ಈಗ ಒಂದು ಕಾಗೆಯನ್ನು ಕರೆದುಬಿಟ್ಟು, ನೋಡಪ್ಪ ಕಾಗೆ, ಈ ಜಗತ್ತಲ್ಲಿ ಅತ್ಯಂತ, ನಿಮ್ಮ ಪಕ್ಷಿಗಳಲ್ಲಿ ಅತ್ಯಂತ ಸುಂದರ ಪಕ್ಷಿ ಯಾವುದು ಅಂತ ಹೇಳಪ್ಪ. ಅದು ಇನ್ನೊಂದು ಕಾಗೆಯನ್ನೇ ಹೇಳುತ್ತೆ, ಆದರೆ ನವಿಲನ್ನು ಹೇಳಲ್ಲ, ಗಿಳಿಯನ್ನು ಹೇಳಲ್ಲ. ಯಾಕಂದರೆ ಕಾಗೆಯ ದೃಷ್ಟಿಕೋನದಲ್ಲಿ ಇನ್ನೊಂದು ಯಾವುದೋ ಕಾಗೆ ಅಥವಾ ಸ್ವತಃ ಆ ಕಾಗೆ ಮಾತ್ರ ಸುಂದರ ಆಗಿರುತ್ತೆ. ಹೌದು ಸರ್. ನವಿಲನ್ನು ಕರೆದು ಕೇಳ, ಅದು ಇನ್ನೊಂದು ನವಿಲನ್ನು ಹೇಳುತ್ತೆ ಹೊರತು ಇನ್ಯಾವುದೋ ಪಕ್ಷಿಯನ್ನು ಹೇಳಲ್ಲ. ಹೌದು ಸರ್. ಎಲ್ಲರೂ ಅವರವರ ದೃಷ್ಟಿಕೋನಕ್ಕೆ ತಕ್ಕಂತೆ ಅವರ ಇಷ್ಟ ಕಷ್ಟಗಳನ್ನು ನಿರ್ಧಾರ ಮಾಡಿಕೊಂಡು ಕೂತಿದ್ದಾರೆ. ಹೌದಲ್ಲಪ್ಪ? ಹೌದು ಸರ್. ಒಬ್ಬರಿಗೆ ಕಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ, ಇನ್ನೊಬ್ರಿಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಕಷ್ಟ. ಇದೆಲ್ಲ ಈಗ ನಿನ್ನನ್ನೇ ಕರೆದು ಬಿಟ್ಟು, ಯಾರಪ್ಪ ನಿನ್ನ ಇಷ್ಟವಾದ ನಟ ಯಾರು ಅಂದರೆ ನೀನೊಂದು ಹೆಸರು ಹೇಳ್ತೀಯ, ಇನ್ನೊಬ್ಬೊಂದು ಹೆಸರು ಹೇಳ್ತಾನೆ. ಅಂದರೆ ಯಾಕೆ ಈ ವಿಭಿನ್ನ ರುಚಿ ಅಂದರೆ ಎಲ್ಲರ ಆಸೆ, ಆಕಾಂಕ್ಷೆ, ಅಭಿರುಚಿ, ಬೆಳೆದ ವಾತಾವರಣ, ಒಬ್ಬೊಬ್ಬರ ಲೋಕೋ ಭಿನ್ನ ರುಚಿ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ. ಹಾಗಾಗಿ ಆ ಹುಡುಗಿ ಇರು ಮನೆಯಲ್ಲಿ ನಾನು ಹೇಳ್ತೀನಿ, ನನಗಂತೂ ನೀನು ಬೇಕೇ ಬೇಕು, ನೀನಿಲ್ಲೇ ಹೋದರೆ ನಾನು ಬದುಕಲ್ಲ. ಈ ಮಟ್ಟಿಗೆ ಆಕೆಯ ಬಾಯಿಂದ ಇಲ್ಲಿವರೆಗೂ ಅದೇ ಮಾತು ಬಂದಿದ್ರೆ ನಾನು ನಿನಗೆ ಬೇರೆ ಏನೋ ಹೇಳಿ ಕಳಿಸ್ತಾ ಇದ್ದೆ. ಅದೆಷ್ಟೇ ಕಷ್ಟ ಅಲ್ಲಿ ಆ ಹುಡುಗಿ ಏನು ಪಡ್ಕೊಳ್ಳಪ್ಪ ಅಂತ ಹೇಳ್ತಿದ್ದೆ. ಆದರೆ ಆ ಹುಡುಗಿ ಬಟ್ಟೆ ಸುತ್ಕೊಂಡು ಹೊಡೆದಂಗೆ ನಿನ್ನನ್ನು ದೂರ ಮಾಡ್ಕೊಳ್ಳಿಕ್ಕೆ ಏನೇನು ಕಟು ಶಬ್ದ ಬಳಸ್ಬೋದೋ ಎಲ್ಲವನ್ನು ಬಳಸಿದ್ದಾಳೆ ಅಂದಾಗಲೂ ನನ್ನ ಮನಸ್ಸು ಅಲ್ಲೇ ಹೋಗುತ್ತೆ. ಅಂದರೆ ನನಗೆ ಅಂತ ಒಂದು ಸ್ವಾಭಿಮಾನ ಇರಬೇಕಲ್ಲಪ್ಪ ಸರ್. ನೀವು ಏನ್ ಅನ್ಕೊಂತೀರೇನ ಸರ್, ಯಾವತ್ತು ನಾನು ಒಬ್ರ ಹತ್ರ ಕೈ ಚಾಚಿಲ್ಲ ಸರ್. ನಾನು ಏನು ಯಾರ ಹತ್ರನು ಹೆಲ್ಪ್ ಕೇಳಿಲ್ಲ, ಯಾರ ಹತ್ರನು ನಾನು ಯಾ ಹೆಣ್ಮಕ್ಳ ಹತ್ರನು ನಾನು ಮಾತಾಡ್ದನಲ್ಲ ಸರ್. ಅದು ತಪ್ಪೇ ಅಲ್ಲ, ಇದೇ ಫಸ್ಟ್ ಸರ್. ಮಾತಾಡೋ ತಪ್ಪೇ ಅಲ್ಲ. ಆದರೆ ನನಗೆ ಈ ಹೆಣ್ಣು ಅನ್ನೋದು ಒಂದು ಸೌಭಾಗ್ಯದ ಸಂಕೇತ ಆಗಬೇಕೇ ಹೊರತು ಈ ರೀತಿ ಸಂಘರ್ಷಕ್ಕೆ ಒಂದು ಕಾರಣ ಆಗಬಾರ್ದು. ಹೌದಲ್ಲಪ್ಪ? ಹೌದು ಸರ್. ಅವ್ರು ಏನಕ್ಕೆ ಈ ತರ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಸರ್ ನನಗೆ. ಆಕೆ ಏನಕ್ಕಾದ್ರೂ ಮಾಡ್ಲಿ, ಆಕೆ ನಿನ್ ತಂಗಿನೂ ಅಲ್ಲ, ತಮ್ಮ ಅಕ್ಕನೂ ಅಲ್ಲ, ಅಥವಾ ಇನ್ಯಾರು ಸೋದರ ಸಂಬಂಧಿನೂ ಅಲ್ಲ. ಬಂದಿದ್ದಾರೆ, ಅವ್ರು ಹೊರಟೋಗಿದ್ದಾರೆ, ಅದು ಮುಗೀತಲ್ಗೆ. ತೀರಾ ಯೋಚನೆ ಮಾಡ್ಕೊಂಡು ಕೂತ್ಕೊಳಕಾದ್ ನೀನು ಓಡಿಸೋ ಲಾರಿನೂ ಅಲ್ಲ ಅಥವಾ ಹೆತ್ತ ತಾಯಿನೂ ಅಲ್ಲ. ನಿನಗೆ ಬೇಡದೆ ಅಥವಾ ಆಕೆಗೆ ನೀನು ಬೇಡದೆ ಇರ್ಬೋದು, ಬಟ್ ನಿನ್ನನ್ನು ಪ್ರೀತಿ ಮಾಡೋ ತುಂಬಾ ಜನ ಇದ್ದಾರೆ. ಅವ್ರಿಗೋಸ್ಕರ ಯೋಚನೆ ಮಾಡಿ, ಅವ್ರಿಗೋಸ್ಕರ ಸಮಯವನ್ನು ಕೊಡಿ. ನೀನು ಬೇಡವೇ ಬೇಡ, ನಿನ್ನ ಮುಖ ನೋಡ್ಲಿಕ್ಕೂ ಇಷ್ಟ ಇಲ್ಲ, ಈ ಮಟ್ಟಕ್ಕೆ ಬಂದು ನಿಂತಿರೋರನ್ನ ನಿನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟುಕೊಂಡು ಆ ಮಟ್ಟಿಗೆ ಮಾನ್ಯತೆ ಕೊಟ್ಟುಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಸ್ವಾಭಿಮಾನ ಇರಬೇಕು ಸರ್. ಮಾರ್ಕೊಳ್ಬಾರ್ದು ನಮ್ಮನ್ನು ನಾವು. ಬಟ್ ನಾನು ಹೇಳ್ತೀನಿ, ನಿನ್ನ ಮನೆಯ ಪರಿಸ್ಥಿತಿ ಅಥವಾ ನೀವು ಈಗಿರೋ ಪರಿಸ್ಥಿತಿ ಇದ್ಯಾವುದನ್ನು ಆ ಮನೆಯವರು ಒಪ್ಕೊಳ್ಳಲ್ಲ. ಆ ಹುಡುಗಿಗೂ ಇದ್ರ ಬಗ್ಗೆ ಗೊತ್ತು. ಅಂಡ್ ಆಕೆಗೆ ನಿನ್ನನ್ನು ದ್ವೇಷಿಸಬೇಕು ಅನ್ನೋ ಉದ್ದೇಶ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆಕೆಯ ಮನೆಯವರನ್ನ ಬಿಟ್ಟು ಆಕೆ ಬರ್ಲಿಕ್ಕೆ ತಯಾರಿಲ್ಲ. ಹೌದು ಸರ್. ಅಂಡ್ ಅವ್ರ ಮನೆಯವ್ರ ಮುಂದೆ ನಿನಗೋಸ್ಕರ ಅವಳು ಕೆಟ್ಟವಳಾಗ್ಲಿಕ್ಕೂ ತಯಾರಿಲ್ಲ. ಹೌದು ಸರ್. ನಿನ್ನ ಮನೆಯವರನ್ನ ಬಿಟ್ಟು ನೀನೀಗ ಯೋಚನೆ ಮಾಡ್ತಿದೀಯಲ್ಲ, ಆ ಹುಡುಗಿ ಹಂಗಿಲ್ಲ. ಅವಳ ಮನೆಯವರಿಗೆ ಅವಳು ಒಳ್ಳೆಯವಳಾಗ್ತಿದ್ದಾಳೆ, ನೀನು ಹಂಗಲ್ಲ. ನನ್ನ ತಾಯಿ ನನ್ನ ತಮ್ಮ ನನಗೆ ಏನೆಲ್ಲ ಮಾಡ್ಬಿಟ್ರು ಅಂತಿದ್ದೀರಾ, ಇಲ್ಲಿ ಬಂದು ಇದನ್ನ ಮಾಡ್ಕೊಂಡು ಕೂತಿದ್ದೀರಾ ಸರ್. ಆದ್ರೆ ನಾನು ನಮ್ಮ ಮನೆಯವ್ರನ್ನ ಬಿಡೋದಕ್ಕೂ ನಾನು ರೆಡಿ ಇಲ್ಲ ಸರ್. ಅವ್ರು ತಯಾರಿಲ್ಲ ಅಂತಲ್ಲಪ್ಪ. ಹಾಗ ನೋಡಿದ್ರೆ ಆ ಹುಡುಗಿನೇ ಇವತ್ತು ಸರಿದಾರಿಲಿದ್ದಾಳೆ, ಅವ್ರ ಮನೆಯವಳನ್ನ ಅವ್ರು ಉಳಿಸ್ಕೊಂಡಿದ್ದಾಳಲ್ಲ. ಉಳಿಸ್ಕೊಂಡಿದ್ದಾರೆ ಸರ್. ನಾನು ಕೇಳೋಣ ಅಂತ ಇವಾಗ ಉಲ್ಟಾ ಆಗ್ತಾರೆ ಸರ್. ನಾವು ಕೇಳಿದ್ರು ಅವ್ರು ನನಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಾರೆ. ಉಲ್ಟಾ ಆಗ್ತಿದ್ದಾಳೋ ಅಥವಾ ಮೊದಲು ಕೊಟ್ಟು ಮಾತನ್ನು ತಪ್ತಿದ್ದಾಳೋ, ಅವಳ ಬಾಯಿಂದ ಈಗ ನೀನು ಇಷ್ಟ ಇಲ್ಲ ಅಂತ ಬಂದಾದ್ಮೇಲೆ ಇದನ್ನು ಮುಂದುವರಿಸೋದು ಬೇಡಪ್ಪ, ನಾನು ಇದನ್ನು ಮತ್ತೆ ಮುಂದುವರಿಸೋಲ್ಲ, ಆಕೆಯ ವಿಚಾರದಲ್ಲಿ ನೀನು ಹೋಗುವುದು ಒಳ್ಳೆಯದಲ್ಲ
ಸರಿ ಸರ್, ಆಯ್ತು. ಅದನ್ನ ಸಂಪೂರ್ಣವಾಗಿ ಬಿಟ್ಟು ಬ್ಲಾಕ್ ಮಾಡಿ ಬಿಸಾಕಿ ಆಕೆಯನ್ನ ತಾಯಿ ಅಥವಾ ದೇವಿಯ ರೂಪದಲ್ಲಿ ಒಂದು ತಾಯಿ ತಂಗಿ ಸ್ಥಾನ ಕೊಟ್ಟು ಒಂದು ಕಡೆ ಇಟ್ಟು ನಿನ್ನ ಪಾಡಿಗೆ ನಿನ್ನ ಬದುಕನ್ನು ನಡೆಸು. ನಾಳೆ ಯಾರೋ ನಿನ್ನ ಬದುಕಲ್ಲೂ ಬರಬೇಕು, ನಿನ್ನ ಜೊತೆನೂ ಚೆನ್ನಾಗಿ ಗೌರವಾನ್ವಿತವಾಗಿ ಮರ್ಯಾದೆ ಕೊಟ್ಟುಕೊಂಡು ಬದುಕಬೇಕಂದ್ರೆ ಈ ಇನ್ನೊಂದು ಹೆಣ್ಣಿನ ವಿಚಾರದಲ್ಲಿ ಏನು ನೀನು ನಡ್ಕೊಳ್ತಾ ಇದೆಯಾ ಅಥವಾ ಇದೇನು ಸಂಘರ್ಷ ಮಾಡ್ತಾ ಇದೆಯಾ ಅದು ಬರಲ್ಲ, ನೀನು ಬಿಡಲ್ಲ, ಇದನ್ನು ಬಿಡಬೇಕು. ಇದು ನೀನು ಈಗೇನಾದರೂ ಬಿಡದೆ ಹೋದ್ರೆ ಇದು ಪೀಕ್ ಅಂತಕ್ಕೆ ಹೋಗುತ್ತೆ. ಆಯ್ತು ಸರ್. ಅವತ್ತೇನು ನಿನ್ನ ತಾಯಿ ತಮ್ಮ ನೀನು ನೋಡ್ಕೊಳ್ಳೋ ಪರಿಸ್ಥಿತಿ ಇತ್ತಲ್ಲ, ಮತ್ ನೀನು ಆರೋಗ್ಯಕ್ಕೆ ಒಳಗಾಗಿ ನೀನು ಅಲ್ಲಿಗೆ ಹೋಗಿ ತಲುಪ್ತೀಯ. ಹೌದು ಸರ್. ಯಾಕಂದ್ರೆ ನಿನ್ನ ಡಿಪ್ರೆಷನ್ಗೆ ಆ ಶಕ್ತಿ ಇರುತ್ತಪ್ಪ. ಹಂಗೆ ಆಗಿರೋದು ಸರ್ ನನಗೆ. ತಾಯಿ ತಮ್ಮನಿಗೆ ಮತ್ತೆ ಭಾರ ಆಗಬೇಡಪ್ಪ. ನೀನು ಭಾರ ಅಲ್ಲದೆ ಇರ್ಬೋದು, ಬಟ್ ಪದೇ ಪದೇ ಈಗ ಸಹಜವಾಗಿ ಯಾವುದೋ ಕಾಯಿಲೆ ಬಂತು ಅದಕ್ಕೆ ನೀನು ಹೊಣೆ ಅಲ್ಲ. ಬಟ್ ಇದು ಯಾವುದಪ್ಪ ಇದು? ಹ್ಮ್ ನಾನು ಅದನ್ನೇ ನಿನಗೆ ಆಗಲಿಂದ ತಡೆದು ಹೇಳ್ತಾ ಇದ್ದೀನಿ. ಇಲ್ಲಿ ಆ ಹೆಣ್ಣಿನ ವಿಚಾರ ಬಿಟ್ಬಿಡು, ಅದು ನಿನಗೆ ಸಿಗಲ್ಲ ಅಥವಾ ಅದು ಬೇರೆನೇ ಇದೆ, ಅದು ನಿನ್ನ ಬದುಕಿಗೆ ಒಳ್ಳೇದಲ್ಲ. ಆದರೆ ಇದರಿಂದ ನೀನು ಮತ್ತೆ ಮನೆಯಲ್ಲಿ ದುಡ್ಡು ಖರ್ಚು ಮಾಡಿ ಮನೆಯವ್ರಿಗೆಲ್ಲ ನೀನು ಮತ್ತೆ ತೊಂದರೆ ಕೊಡೋ ಪರಿಸ್ಥಿತಿಗೆ ಹೋಗ್ತೀಯ. ಆಯ್ತು ಸರ್. ಒಂದನ್ನು ಪಡ್ಕೊಳ್ಳೋಕ್ಕೋಸ್ಕರ 4-5 ಜನಕ್ಕೆ ಕಣ್ಣೀರು ಹಾಕ್ಸೋದು ಒಳ್ಳೇದಲ್ಲ. ಆಯ್ತು ಸರ್. ಹಾಗಾಗಿ ಈ ವಿಚಾರ ಸ್ವಲ್ಪ ನಿನ್ನನ್ನು ನಾನು ದೂರ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳೇಬೇಡ. ನಿನ್ನ ನಾಳೆಗೋಸ್ಕರ ಇದು ಅನಿವಾರ್ಯ. ಹಾ ಯಾಕಂದರೆ ಈಗ ನೋವು ಕೊಡೋ ಕೆಲವು ವಿಚಾರಗಳು ನಾಳೆ ನಿನಗೆ ಸಂತೋಷವನ್ನೇ ಕೊಡ್ತವೆ. ಆಯ್ತು ಸರ್. ಈ ದಿನ ರಾತ್ರಿ ಮಾತ್ರ ನಾನು ಈಗ ನಿಮ್ಮನ್ನು ನಾನು ಸುಳ್ಳು ಹೇಳಿ ಸಿಗ್ತಾಳೆ ಕಣಪ್ಪ ಅಂತ ನಾನು ಸುಳ್ಳು ಭವಿಷ್ಯ ಹೇಳಿ ನಿನ್ನನ್ನು ಸಂತೋಷವಾಗಿಡ್ಬೋದು. ಆ ಸಂತೋಷಕ್ಕೆ ಹೆಚ್ಚು ಆಯಸ್ಸಿಲ್ಲ. ಹಾ ಸರ್. ಹೌದಿಲ್ಲಪ್ಪ? ನನಗೆ ನಿನ್ನ ತಾಯಿ ನಿನ್ನ ತಮ್ಮ ನಿನ್ನದೇ ಆದ ಒಂದು ಕುಟುಂಬದೊಂದಿಗೆ ನೀನು ದೀರ್ಘಾಯುಷ್ಮಾನ್ ಭವ ಆಗಿ ನೀನು ದೀರ್ಘಾಯುಷಿಯಾಗಿ ಬದುಕಬೇಕು. ಹಾಗೆ ಬದುಕಬೇಕಂದ್ರೆ ಕೆಲವು ಅಂದರೆ ನೋಡ್ಲಿಕ್ಕೆ ಅವು ಸುಂದರವಾಗಿ ಕಾಣ್ತವೆ, ಆದರೆ ಬದುಕಿಗೆ ಒಳ್ಳೆಯವಲ್ಲ. ಇನ್ನು ಕೆಲವು ನೋಡೋದಿಕ್ಕೆ ಚೆನ್ನಾಗಿ ಕಾಣಲ್ಲ, ಆದರೆ ಬದುಕಿಗೆ ಅದು ಒಳ್ಳೇದೆ. ಈಗ ಹಾಗಲಕಾಯಿ ನಾಲ್ಗೆ ಕಹಿನೇ, ಆದರೆ ಹೊಟ್ಟೆಗೆ ಒಳ್ಳೇದು. ಅದೇ ರೋಡ್ ಸೈಡ್ ತಿಂಡಿ ನಾಲ್ಗೆಗೆ ಒಳ್ಳೇದೆ, ಆದರೆ ಹೊಟ್ಟೆ ಕೆಟ್ಟದ್ದು. ಹೌದು ಸರ್. ಹಂಗೆ ಕೆಲವು ಹೆಣ್ಣು ಅಥವಾ ಕೆಲವು ಹುಡುಗರು ಪ್ರೀತಿ ಇವೆಲ್ಲ ನೋಡೋಕೆ ಹೊರಗಡೆ ತುಂಬ ಚೆನ್ನಾಗಿ ಕಂಡ್ರು ಅವು ಬದುಕಿಗೆ ಸಂಸಾರಕ್ಕೆ ಯೋಗ್ಯವಾಗಿರೋದಿಲ್ಲ. ನೀನು 1-2 ದಿವಸಕ್ಕೆ ಗರ್ಲ್ ಫ್ರೆಂಡ್ ಹುಡುಕ್ತಾ ಇದೆಯೋ, ಬದುಕಿನ ಪೂರ್ತಿಕ್ಕೆ ದೇವತೆಯಾಗಿ ತಾಯಿಯಾಗಿ ಬದುಕೋ ಹೆಣ್ಣನ್ನು ಹುಡುಕ್ತಾ ಇದೆಯೋ? ಸರ್ ನನಗೆ ಜೀವನ ಪೂರ್ತಿ ಬೇಕು ಅಂತ. ಹಾಗಾಗಿ ಅಂಥದ್ದೊಂದು ನಿನ್ನ ಬದುಕಿಗೆ ಸಿಗುತ್ತೆ, ತಾಳ್ಮೆಯಿಂದ ಇರು. ಇವರು ನಾವು ಫಸ್ಟಿಗೆ ಇದ್ವಲ್ಲ ಸರ್, ಅದೇ ತರ ಇರ್ತಾರೆ ಅಂತ ನನ್ನ ಮನಸ್ಸಲ್ಲಿ ಇತ್ತು ಸರ್. ಅದೇ ತರ ಇರ್ತಾರೆ, ಸರಿ. ಅವ್ರ ತಂದೆ ಮಾತು ಕೊಟ್ಟಿದ್ರೆ ನನಗೆ ಹೇಳಪ್ಪ, ನೋಡಿ ಸರ್ ಅವ್ರ ತಂದೆ ಮೆಸೇಜ್ ಮಾಡ್ರು ನನ್ನ ಹತ್ರ ಇದೆ ಅಂತ, ನಾನೇ ಶರಣಾಗ್ಬಿಡ್ತೀನಿ. ನಿಮ್ಮ ರಾತ್ರಿಯ ಒಪ್ಪಂದಗಳಿಗೆ ಅದಕ್ಕೆ ಯಾವ ಬೆಲೆನೂ ಇಲ್ಲ ಇಲ್ಲಿ. ಹಾಗಾದ್ರೆ ಪ್ರೀತಿ ಮಾಡೋರು ಅವ್ರ ಅಪ್ಪನ ಪ್ರೀತಿ ಮಾಡ್ತಾನೆ ಸರ್, ಅವಳೇ ತಾನೇ ಮಾತು ಕೊಡೋದು, ಅವಳೇ ಮಾತು ಕೊಡೋದು ಹೌದು. ಬಟ್ ಒಂದು ಹೆಣ್ಮಗಳು ಅವ್ರ ತಂದೆ ತಾಯಿಗೆ ಗೊತ್ತಿಲ್ದಂಗೆ ನನ್ನ ಜೊತೆ ಇಷ್ಟು ಎಲ್ಲ ಮಾತಾಡ್ತಿದ್ದಾಳೆ ಅಂದಾಗ ನಾನೊಬ್ಬ ಪುರುಷನಾಗಿ, ನಾನೊಬ್ಬ ಜವಾಬ್ದಾರಿಯುತನಾಗಿ, ನಿನ್ನ ತಂದೆ ತಾಯಿ ಗೊತ್ತಿಲ್ದಂಗೆ ಎಷ್ಟು ಮುಂದುವರೆದಿದ್ದಿ, ಇದು ಒಳ್ಳೇದಲ್ಲ. ಏನೇ ಪ್ರೀತಿ ಇದ್ರು ನಿನ್ನ ತಂದೆ ತಾಯಿಗೆ ಹೇಳು, ಬೇಕಾದ್ರೆ ಕಾದು ಮದುವೆ ಆಗೋಣ. ಅಂದರೆ ಯಾವ ಹುಡುಗ ಶುರುವಿನಲ್ಲೇ ಅವ್ರ ತಂದೆ ತಾಯಿಗೆ ತಲುಪಿಸ್ಲಿಕ್ಕೆ ಒತ್ತಾಯ ಮಾಡ್ತಾನೆ, ಒಂದೋ ಅವ್ನು ಶುರುವಿನಲ್ಲೇ ಅದರಿಂದ ಬಿಡುಗಡೆ ಹೊಂದ್ತಾನೆ, ಅಥವಾ ಎಲ್ಲರ ನಂಬಿಕೆ ಗಳಿಸ್ಕೊಂಡು ಆ ಪ್ರೀತಿ ಉಳಿಸ್ಕೊಳ್ತಾನೆ. ಹೌದಲ್ಲ ಸರ್? ಶುರುವಿಂದಲೇ ಅದೇ ಪ್ರಯತ್ನ ನೀವು ಹೇಳಿದ್ರಿ, ಬಟ್ ಆಕೆ ತಲುಪಿಸಿಲ್ಲ ಅನ್ನೋದು ಸತ್ಯ ತಾನೇ? ಹೌದು ಸರ್. ಅಷ್ಟೇ. ಸರಿ, ನೀವ್ ಹೇಳಿದ್ರಿ ಆಕೆ ತಲುಪಿಸ್ಲಿಲ್ಲ, ಮತ್ತೆ ಯಾಕೆ ಮುಂದುವರುದ್ರಿ ಸರ್? ನಾನೇ ಕೇಳ್ತೀನಿ ಅಂದ್ರು ಬೇಡ, ತಡಿ ಅನ್ನೋರು. ಅದೆಲ್ಲ ಬೇಡ, ನೀನು ಕೇಳಿಲ್ಲ, ಆಕೆನೂ ತಲುಪಿಸಿಲ್ಲ ತಾನೇ? ಹೌದು ಸರ್. ಅಂದ್ರೆ ಅದಕ್ಕೆ ಬೆಲೆ ಇಲ್ಲ. ಆಯ್ತು ಸರ್. ಹಾಗಾಗಿ ಹೆಚ್ಚು ಮಾತು ಬೇಡ. ಆ ಹೆಣ್ಣಿನ ವಿಚಾರದಲ್ಲಿ ಇದನ್ನ ಬಿಟ್ಬಿಟ್ಟು ನಿಮ್ಮ ಬದುಕನ್ನ ಮುಂದಕ್ಕೆ ಸಾಗಿಸ್ಕೊಂಡು ಹೋಗಪ್ಪ. ನಿನ್ನ ತಾಯಿ ತಮ್ಮನಿಗೆ ನಾನು ಸೂಕ್ಷ್ಮವಾಗಿ ಹೇಳ್ತೀನಿ, ನಿನ್ನ ಆರೋಗ್ಯ ಇದೇ ವಿಚಾರ ನೀನು ಹೆಂಗೆ ಆಕೆ ಜೊತೆ ಮುಂದುವರೆದ್ರೆ ಖಂಡಿತ ಕೆಡಿಸ್ಕೊಳ್ತೀಯ. ಅದು ಯಾವ ಮಟ್ಟಿಗೆ ಅಂದರೆ ಸಾವಿನ ಅಂಚಿನವರೆಗೂ ತಲುಪೋ ಸಾಧ್ಯತೆ ಇರುತ್ತೆ. ಇದನ್ನು ಬಿಡು, ನಿನ್ನ ಬದುಕಲ್ಲಿ ಎಲ್ಲವೂ ಚೆನ್ನಾಗಾಗುತ್ತೆ. ಆಕೆ ಅವಳ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳಿ, ಆಕೆಗೆ ಏನು ಶಾಪನು ಬೇಡ. ಇಲ್ಲ ಸರ್, ಅವ್ರು ಚೆನ್ನಾಗಿರ್ಬೇಕಂತಲೂ ನಾನು ಇವತ್ತು ದೇವ್ರನ್ನ ಆರಾಧಿಸ್ತೀನಿ. ಹೇಳಿದ್ರು ಹೇಳದೆ ಹೋದ್ರು ಅವ್ರು ಚೆನ್ನಾಗಿರ್ತಾಳೆ. ಚೆನ್ನಾಗಿರ್ಬೇಕು. ಅದು ಇನ್ನೂ ನಿನ್ನ ಬದುಕಿಗೆ ಬಂದು ನಿಂತಿಲ್ಲ, ನಿನ್ನ ಯಾವ ಶಾಪವೂ ಅಲ್ಲಿ ತಟ್ಟೋದೂ ಇಲ್ಲ. ಯಾಕಂದ್ರೆ ಅದು ಆ ಮಟ್ಟಿನ ನಿಮ್ಮ ಜೊತೆಗಿನ ಒಳಗೊಳ್ಳುವಿಕೆ ಸಾಧ್ಯವಾಗಿಲ್ಲ. ಹಾಗಾಗಿ ನಿಮ್ಮ ಯಾವ ಶಾಪ ಆಶೀರ್ವಾದ ಆಕೆ ತಲುಪಲ್ಲ ಅವು.
ಅರ್ಥ ಆಯ್ತಲ್ಲಪ್ಪ? ಹಾ ಹಾಗಾಗಿ ಇಂಥ ವಿಚಾರಗಳಲ್ಲಿ ಬಹಳ ಸೂಕ್ಷ್ಮವಾಗಿರ್ಬೇಕು. ಸರ್ ಇನ್ನೊಂದ್ ಮಾತು ಸರ್, ಹೇಳಪ್ಪ. ಇವಾಗ ನೀವ್ ಹೇಳಿದ್ರಿ ಸರ್ ನಾನ್ ಬ್ಲಾಕ್ ಮಾಡಿ ಎಲ್ಲ ಸುಮ್ನೆ ಆಗ್ಬಿಡ್ತೀನಿ ಸರ್. ಮುಂದೆ ಏನಾದ್ರು ಆತರ ಬಂದ್ರೆ ನಾನು ಏನ್ ಮಾಡ್ಲಿ ಸರ್ ಅವಾಗ? ನಾನು ಹೇಳ್ತಾ ಇದ್ದೀನಿ, ಮುಂದೆ ಆಕೆ ನಿನ್ನ ಬದುಕಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಂದರೂ ಕೂಡ ಅದು ಒಂದೆರಡು ದಿವಸದ ಈ ಸಿನಿಮಾ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ, ಹಾ ಸರ್, ಹಂಗೆ ಬರ್ತದಷ್ಟೇ. ನಿನ್ನ ಬದುಕಿಗೆ ಅಂತಲೇ ಅದು ಬರಲ್ಲ. ಆದ್ರೆ ಒಂದು ದಾರಿ ಮಾತ್ರ ಹೇಳ್ತೀನಿ, ಅವರ ತಂದೆ ತಾಯಿಗೆ ಗೊತ್ತಿದ್ದು ಆಕೆ ಮೆಸೇಜ್ ಮಾಡಿದ ಮರುಕ್ಷಣವೇ ಎಲ್ಲಿ ನಿನ್ನ ತಂದೆ ನಂಬರ್ ಕೊಡಿಲಿ, ಎಲ್ಲಿ ನಿನ್ನ ತಂದೆಗೆ ಒಪ್ಪಿಸಿ ಬಂದ, ಈ ಪ್ರಶ್ನೆಗಳಿಗೆ ಆಕೆಯಿಂದ ಉತ್ತರ ಬಂದು ಅವ್ರ ತಂದೆ ಜೊತೆ ನಿನ್ನನ್ನು ಮಾತಾಡಿಸಿ ಮುಂದುವರೆದ್ರು ಅಂದರೆ ಮುಂದುವರಿ. ಅದ್ರ ಹೊರತಾಗಿ ಈ ಮಾತಾಡ್ತೀನಿ ಮುಂದೆ ನೋಡೋಣ ಅದು ಇದು ಇದಕ್ಕೆಲ್ಲ ಸುಮ್ಮನೆ ನಿನಗೂ ನಶೆ ಅವಳಿಗೂ ನಶೆ ಅಷ್ಟೇ. ಆಯ್ತು ಸರ್. ಇದೆಲ್ಲ ಒಳ್ಳೇದಲ್ಲ. ಸ್ವಲ್ಪ ಗೌರವಾನ್ವಿತವಾಗಿ ಪ್ರಬುದ್ಧವಾಗಿ ನಡ್ಕೊಳ್ಳಪ್ಪ. ನಿನ್ನ ನಿರ್ಧಾರ ಬಹುಶಃ ನಿನಗೆ ಆ ಪ್ರೀತಿಯ ನಶೆಯನ್ನು ನಿನ್ನಿಂದ ತಪ್ಪಿಸಬಹುದು, ಅಥವಾ ಅವಳ ಪ್ರೀತಿ ಅಥವಾ ಆಕೆಯ ಆ ಏನು ಭಾವನೆ, ಆ ಕಾಮನೆಗಳು ನಿಮಗೆ ಸಿಗದೇ ಇರಬಹುದು. ಅದರ ಭವಿಷ್ಯದ ದೃಷ್ಟಿಯಿಂದ ಈ ಒಂದು ಕ್ಷಣದ ಅಥವಾ ಆಕೆಯ ಮೆಸೇಜ್ ರಿಪ್ಲೈ ಕೊಟ್ಟುಕೊಂಡು ನೀನು ಕಳೆದು ಹೋಗಬೇಡ. 30 ವಯಸ್ಸಿಗೆ ಬಂದಾಗ ತುಂಬ ಎಚ್ಚರವಾಗಿರಬೇಕು. ಸರಿ, 20 ವಯಸ್ಸಲ್ಲಿ ಇಂಥದ್ದೇನೋ ಆದರೆ 25ರಷ್ಟೊತ್ತಿಗೆ ಮರೆತು ಸಮಾಜವು ಮರ್ತಿರುತ್ತೆ, ನೀನು ಹೆಂಗೂ ಹೊಸ ಬದುಕನ್ನು ಕಟ್ಕೊಳ್ಬೋದು. ಬಟ್ ಇಲ್ಲಿಗೆ ಬಂದಾಯಿತು, ಇದು ಎಲ್ಲ ಮರೆತು ಮತ್ತೆ ಸರಿ ಹೋಗ್ಲಿಕ್ಕೆ ಇನ್ನೊಂದು 5 ವರ್ಷ ಅಷ್ಟೇ ನೀನು ವಯಸ್ಸೇ ಮೀರೋಗಿರುತ್ತೆ. ಸರ್ ಹಂಗೆ ಸರ್ ಆಗಿರೋದು. ನನಗೆ ಮರಿಯಕ್ ಟ್ರೈ ಮಾಡ್ತೀನಿ ಸರ್. ಇಲ್ಲಿ 1 ವರ್ಷದಿಂದ ಸರ್ ಆ ತರ ನನ್ನ ಲೈಫಲ್ಲಿ ಆಗ್ತಿರೋದು ನೋವು. ಆಯಿತು, ಅದೇನು ಭಗವಂತ ಕೊಟ್ಟ ಶಾಪ ಅಲ್ಲ, ನಿಮಗೆ ನೀವು ಮಾಡಿಕೊಂಡ ಎಡವಟ್ಟುಗಳು. ಈಗಲಾದರೂ ಅದರಿಂದ ಹೊರಗಡೆ ಬರಪ್ಪ. ಆಕೆ ನಿನ್ನ ಬದುಕಿಗೆ ಅಲ್ಲ ಅಲ್ಲ ಅಲ್ಲ, ನಿನ್ನ ತಾಯಿ ನಿನ್ನ ಹಿರಿಯರು ಎಲ್ಲೋ ಹೊಸ ಕಡೆ ನೋಡಪ್ಪ. ನಿನ್ನ ತಾಯಿಯನ್ನು ಬಿಟ್ಟು ಹಿರಿಯರನ್ನು ಬಿಟ್ಟು ನೀನಾಗೆ ಏನೋ ನಿರ್ಧಾರ ತೆಗೆದುಕೊಳ್ಳೋಷ್ಟು ದೊಡ್ಡವನಾಗಬೇಡ. ಆಯ್ತು ಸರ್. ನಿಮ್ಗೆ ಒಳ್ಳೇದಾಗಲಿ ಸರ್. ನಮ್ಮ ಅಮ್ಮನ ಮಾತಿಗೆ ನಾನು ತೆಗೆದಾಕಲ್ಲ ಸರ್. ಅಷ್ಟೇ ಸರ್, ಅಷ್ಟೇ. ನಾವು ತಂದೆಯ ಮಾತಿಗೋಸ್ಕರ ಕಾಡಿಗೆ ಹೋದ ಶ್ರೀರಾಮಚಂದ್ರನನ್ನು ಉದಾಹರಣೆ ಕೊಡ್ತೀವಿ. ತಾಯಿ ತಂದೆಗೋಸ್ಕರ ಅವರಿಗೆ ನೀರು ತರಲಿಕ್ಕೆ ಹೋಗಿ ಪ್ರಾಣ ಬಿಟ್ಟಂಥ ಶ್ರವಣಕುಮಾರನಿಗೆ ನಾವು ನಮಿಸ್ತೀವಿ. ಅಂದರೆ ಯಾರ್ಯಾರನ್ನು ನಾವು ಪುರಾಣದಲ್ಲಿ ಇತಿಹಾಸದಲ್ಲಿ ನಮಿಸ್ತೀವೋ ಅವರೆಲ್ಲ ಹೆಂಡತಿಗೋಸ್ಕರ ಏನೋ ಮಾಡಿದ್ರು ಅಂತಲ್ಲ, ತಾಯಿ ತಂದೆಗೋಸ್ಕರ ಏನೋ ಮಾಡಿದ್ರು ಅಂತ. ಹೌದು ಸರ್. ಹಾಗಾಗಿ ನೀನು ಇಷ್ಟಪಟ್ಟವಳನ್ನು ಪಡ್ಕೊಂಡು ಬಿಟ್ಟು ಅದೆಲ್ಲ ಒಂದು ಅರೆಗಳಿಗೆ ಅಥವಾ ಒಂದಷ್ಟು ವರ್ಷದ ವೈಭೋಗ ಅಥವಾ ಅಂತರಂಗದ ಶ್ರೀಮಂತಿಕೆ. ಬಟ್ ಅದರ ಹೊರತಾಗಿ ಎತ್ತವರನ್ನು ಹೊರತುಪಡಿಸಿ ನಾನು ಇಂಥ ವಿಚಾರಗಳಿಗೆಲ್ಲ ಕೈ ಹಾಕಬಾರ್ದು. ಬಟ್ ಎನಿವೆ, ನಿನ್ನ ಬದುಕು ಚೆನ್ನಾಗಿರುತ್ತಪ್ಪ. ನಾನು ಹೇಳ್ತೀನಿ, ನೀನು ತುಂಬ ಚೆನ್ನಾಗಿ ಬದುಕ್ತೀಯ, ನಿನ್ನ ಬದುಕಿಗೆ ಒಳ್ಳೆಯವರೇ ಬರ್ತಾರೆ. ಬಟ್ ಈ ವಿಚಾರವನ್ನು ನೀನು ಬಿಡಬೇಕು. ಆಯ್ತು ಸರ್, ಬಿಡ್ತೀನಿ ಸರ್. ನಿನಗೆ ಒಳ್ಳೇದಾಗಲಪ್ಪ. ಸರ್ ಮನೆ ಒಂದು ಬಹಳ ಗೌರವಾನ್ವಿತವಾಗಿ ಬಂದು ಮಾತಾಡಿದ್ರಲ್ಲ, ನನಗದು ಬಹಳ ಖುಷಿ. ಸರ್ ಇನ್ನೊಂದ್ ಮಾತು ಸರ್, ಮನೆ ಕಟ್ಟಿಸ್ಬೇಕಂತ ಬಹಳ ಪ್ರಯತ್ನ ಬೀಳ್ತಿದೀನಿ ಸರ್. ಸುಮ್ನೆ ಅಕ್ಕಪಕ್ಕದವ್ರದ್ದು ಜಗಳ, ಏನಾದ್ರು ಒಂದು ಮನೆಗೆ ನಾನು ಒಪ್ಪಿದ್ ಅಮ್ಮ ಒಪ್ಪಲ್ಲ, ಅಮ್ಮ ಒಪ್ಪಿದ್ ನಾನು ಒಪ್ಪಲ್ಲ, ಇದೇ ತರ ನಿಂತು ಹೋಗ್ತೈತೆ ಸರ್ ಬಹಳ ದಿನದಿಂದ ಮನೆ. ಅಂದ್ರೆ ಮದುವೆ ಮೊದ್ಲು ಮನೆ ಮೊದ್ಲು? ಸರ್ ನನ್ನ ಲೈಫಲ್ಲಿ ಮನೆ ಮೊದ್ಲು ಅಂದ್ಕೊಂಡೆ ಸರ್. ಈಗ ಏಜ್ ಆಗ್ತಿರೋದು ನೋಡ್ತಾ ಇದ್ರೆ ಮದ್ವೆ ಆಗಿ ಆಮೇಲೆ ಕಟ್ಸೋಣ ಅಂತಾನು ಅನ್ಸುತ್ತೆ ಸರ್. ತಮ್ಮ ಏನು ಹೇಳ್ತಾನೆ? ತಮ್ಮ ಸರ್ ಅದೇ ಸರ್, ಅವನು ಏನ್ ಹೇಳ್ತಾನೆ ಅಂದ್ರೆ ಎಲ್ಲಾದ್ರೂ ನೋಡಿ ಮಾಡ್ಬೇಕು ಜಲ್ದಿ ಅಂತ ಅಮ್ಮನ ಹತ್ರ ಹೇಳ್ತಿರ್ತಾನಂತೆ ಸರ್. ಸರಿನಪ್ಪ, ನನ್ನ ಸಲಹೆ ಕೂಡ ಅದೇ, ಮದುವೆ ಆಗಲಿ. ಅದು ಕೂಡ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋ ಹೆಣ್ಣು ಬಂದ್ರೆ ಅಂತ 3 ಮನೆ ಕಟ್ಬೋದಪ್ಪ. ಹೌದು ಸರ್. ಆಮೇಲೆ ಮದ್ವೆಗೂ ಏನೂ ಅದು ಒಳ್ಳೆ ಇದನ್ನೇ ನಮಗೆ ಬರ್ತಾ ಇಲ್ಲ ಸರ್. ನಿನ್ ಪ್ರಯತ್ನ ನೀನು ಮಾಡಪ್ಪ. ಒಂದು ಆ ದಾರಿಯಲ್ಲಿ ಹೋಗಿ ನೀನು 3 ವರ್ಷ ಇದ್ರೂ ಏನು ತೊಂದರೆ ಇಲ್ಲ. ಬಟ್ ಈ ದಾರಿಯಲ್ಲಿ ಹೋಗಿ ಅಂದರೆ 3 ವರ್ಷಕ್ಕೆ ಒಂದು ಒಳ್ಳೇದು ಸಿಗಬಹುದು, ಆದರೆ ಪ್ರತಿದಿನ ಒಂದೊಂದು ಕೆಟ್ಟದ್ದು ಸಿಕ್ಕಿದ್ರು ಅದಕ್ಕೆ ಅರ್ಥ ಇಲ್ವಲ್ಲಪ್ಪ. ಹೌದು ಸರ್. ನಿಧಾನ, ಒಳ್ಳೇದಕ್ಕೆ ಸಮಯ ಹಿಡಿಯುತ್ತೆ. ಪ್ರಯತ್ನ ಮುಂದುವರಿಸಿ ಮುಂದಿನ 1.5 ವರ್ಷದೊಳಗಡೆ ನಿನ್ನ ಬದುಕಿಗೂ ಜೀವನ ಸಂಗಾತಿ ಸಿಗುತ್ತಾಳೆ. ಅದರೊಳಗಡೆನೂ ಸಿಗುತ್ತೆ. ಬಟ್ ಇದನ್ನ ನೀನು ಬಿಡ್ಬೇಕು ಮೊದಲು. ಸರ್ ಇದು ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಸರ್. ನಾನು ಯಾವಾಗಾದ್ರೂ ಕೇಳ್ತೀನಿ ಸರ್, ಟ್ರೈ ಮಾಡಿ. ಅವ್ರು ಬೇಡ ಅಂದ್ರೆ ಯಾವುದು ಬೇಡ, ಅದು ಅನಿವಾರ್ಯ ಅಲ್ಲ. ಅದು ನಿನ್ನ ಬದುಕಲ್ಲಿ ಆಗಾಗ ಬಂದು ಹೋದ್ರೂ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಅದು ಬೇಡ ಅಷ್ಟೇ. ಆಯ್ತು ಸರ್, ಈಗ ಸುಮ್ನೆ ಆಗ್ಬಿಡ್ತೀನಿ ಸರ್. ಯಾವಾಗಾದ್ರು ತಿಂಗಳಿಗೆ ಒಂದ್ಸಲಿ
ಬೇರೆ ಅವ್ರ ಫ್ರೆಂಡ್ ಕಡೆಯಿಂದ ಫೋನ್ ಮಾಡಿಸಿ ಕೇಳ್ತಾ ಇದ್ದೆ ಸರ್ ಅಷ್ಟೇ. ಏನಾದ್ರು ಮನ್ಸಲ್ಲಿ ಇಷ್ಟ ಇದ್ರೆ ವಿಚಾರ ಕೇಳೋಣ ಅಂತ. ಅವ್ರ ತಂದೆ ತಾಯಿಗೆ ಒಪ್ಸಿ ಕರ್ಕೊಂಡು ಬಂದಿದ್ದೀನ, ನೀನ್ ನನಗೆ ಫೋನ್ ಮಾಡು, ಆಮೇಲೆ ನೋಡೋಣ. ಆಯ್ತು ಸರ್. ಈಗ ನನ್ನ ಪಾಡಿಗೆ ನಾನು ಸುಮ್ನೆ ಆಗ್ಬಿಡ್ತೀನಿ ಸರ್, ಎಲ್ಲ ಬ್ಲಾಕ್ ಮಾಡಿ. ನಿನ್ ದುಡಿಮೆ ಚೆನ್ನಾಗಿರ್ಬೇಕು, ತಂದೆ ತಾಯಿ ಅಥವಾ ತಾಯಿ ತಮ್ಮನೊಂದಿಗೆ ಸಂಬಂಧ ಚೆನ್ನಾಗಿರ್ಬೇಕು, ಸ್ನೇಹಿತರೊಂದಿಗೆ ಎಲ್ಲರ ಜೊತೆ ಸೌಖ್ಯವಾಗಿ ಸೌಜನ್ಯಯುತವಾಗಿ ವರ್ತಿಸಿ. ಹೆಣ್ಣಿನ ವಿಚಾರ ತಾನಾಗೆ ಆಗುತ್ತೆ, ನಿನ್ನ ಪ್ರಯತ್ನ ನೀನು ಮಾಡ್ತಿರು. ಬಟ್ ಇಂಥ ಮೊಬೈಲಲ್ಲಿ ಚಾಟಲ್ಲಿ ಅವೆಲ್ಲ ಒಳ್ಳೇದಲ್ಲ. ಆಯ್ತು ಸರ್, ಸುಮ್ನೆ ಆಗ್ಬಿಡ್ತೀನಿ ಸರ್. ನಿಮ್ಗೆ ಒಳ್ಳೇದಾಗ್ಲಿ ಸರ್. ಮನೇನೂ ಕಟ್ರಿ, ಮದುವೆನೂ ಆಗ್ರಿ, ಎಲ್ಲವೂ ಆಗುತ್ತೆ. ನೀವು ನನಗೆ ಫೋನ್ ಮಾಡಿ ಹೇಳ್ತೀರಾ, ನಿಮ್ಗೆ ಆ ಶಕ್ತಿ ಭಗವಂತ ಕೊಡ್ತಾನೆ, ಧೈರ್ಯವಾಗಿರಿ. ಆಯ್ತು ಸರ್. ಒಳ್ಳೇದಾಗ್ಲಿ. ಆಯ್ತು ಸರ್. ಈಶ್ವರ. ನೋಡಿ ಪಾಪ, ಈಗ ನಾನು ಆ ಹೆಣ್ಣನ್ನು ಕೆಟ್ಟೋಳು ಅಂತ ಹೇಳಲಿಕ್ಕೆ ಹೋಗಲ್ಲ, ಬಟ್ ಒಂದು ಸಲಹೆ ಅಂತೂ ಇದೆ. ಕೆಲವೊಮ್ಮೆ ನೀವು ನಶೆಯಲ್ಲಿ ಕೊಡುವ ಒಂದೊಂದು ಮಾತುಗಳು ಕೆಲವೊಬ್ಬರು ಹುಡುಗರ ಬದುಕನ್ನೇ ಕಿತ್ಕೊಂಡ್ಬಿಡ್ತಾವೆ. ಯೋಚನೆ ಮಾಡಿ ಮಾತಾಡಿ. ಆ ಕಾಮಾಂಧತೆ ಇದೆಯಲ್ಲ, ಇಷ್ಟಪಟ್ಟವರು ಅಥವಾ ನಾವು ಇಷ್ಟಪಟ್ಟವರು ನಮಗೆ ಮೆಸೇಜ್ ಮಾಡ್ತಿದ್ದಾರೆ ಅಂದಾಗ ಏನೇನೋ ಬಂದ್ಬಿಡ್ತಾವೆ ಭಾವನೆ. ಆ ಸಮಯದಲ್ಲಿ ಸಂತೋಷದಲ್ಲಿ ಏನೇನೋ ಮಾತು ಕೊಟ್ಬಿಡ್ತೀವಿ. ಅದಕ್ಕೆ ಹಿರಿಯರು ಏನು ಹೇಳಿದ್ರು? ಸಂತೋಷದಲ್ಲಿ ಮಾತು ಕೊಡಬೇಡ, ದುಃಖದಲ್ಲಿ ನಿರ್ಧಾರ ತಗೊಳ್ಬೇಡ, ಕೋಪದಲ್ಲಿ ಮಾತಾಡಬೇಡ. ಹೌದಲ್ಲ? ಸಂತೋಷದಲ್ಲಿದ್ದಾಗ ಮಾತು ಕೊಡಬೇಡ, ಯಾಕಂದರೆ ಆ ಸಂತೋಷದಲ್ಲಿ ಏನೇನು ಮಾತಾಡ್ತೀವಿ ನಮಗೆ ಗೊತ್ತೇ ಆಗಲ್ಲ. ಹಾಗೆ ದುಃಖದಲ್ಲಿ, ಡಿಪ್ರೆಷನ್ನಲ್ಲಿದ್ದಾಗ ಏನೇನೋ ನಿರ್ಧಾರ ತಗೊಳ್ಬೇಡ, ಆ ಟೈಮ್ ನಿರ್ಧಾರ ತಗೊಳ್ಳೋ ಸಮಯ ಅಲ್ಲ. ಹಾಗೆ ಕೋಪದಲ್ಲಿ ಮಾತನಾಡಬೇಡ. ಕೋಪದಲ್ಲಿ ಯಾರಾದರೂ ಒಳ್ಳೆ ಮಾತಾಡ್ತಾನ? ಇಲ್ಲ. ಕೋಪದಲ್ಲಿ ಮಾತಾಡೋ ಮಾತೆಲ್ಲ ದುರಂತಗಳಾಗ್ಲಿಕ್ಕೆ ಕಾರಣ ಆಗ್ತವೆ. ಹಾಗಾಗಿ ಕೋಪದಲ್ಲಿ ಮಾತಾಡಬೇಡ, ದುಃಖದಲ್ಲಿ ಮಾತು ಕೊಡಬೇಡ, ಸಂತೋಷದಲ್ಲಿ ಮಾತು ಕೊಡಬೇಡ, ದುಃಖದಲ್ಲಿ ನಿರ್ಧಾರ ತಗೊಳ್ಬೇಡ. ಆಯಿತು, ಒಳ್ಳೆಯದಾಗುತ್ತೆ, ಧೈರ್ಯವಾಗಿರಪ್ಪ. ಪಾಪ ಎಷ್ಟು ಜನರು ಹೆಣ್ಣು ಸಿಗ್ತಾ ಇಲ್ಲ ಅಂತ, ಇದಕ್ಕೆ ನಾನು ಏನು ಹೇಳಲಿ ಪಾಪ. ನನಗೂ ತುಂಬ ಸರಿ ಅನಿಸುತ್ತೆ, ನಮ್ಮ ಅವ್ವ ಹೇಳ್ತಾರೆ, ಹೆಣ್ಣು ಸಿಗಲ್ಲ ಕಣಪ್ಪ ಅಂತ. ನಾನು ಹೇಳ್ತೀನಿ, ಹುಡುಕವ್ವ ಸಿಗ್ತಾರೆ ಅಂತ. ಕೆಲವೊಬ್ರು ಹೇಳ್ತಾರೆ, ನಿನಗೆ ಸಿಗಲ್ವಾ ಅಂತ. ಅಯ್ಯೋ, ನಾನೇನು ರಾಜ್ಕುಮಾರ್ನ? ಹಾಗೇನಿಲ್ಲ. ಸೊ ಅಮ್ಮ ಅವಾಗ ಹೇಳೋರು, ಈಗಲೂ ಹೇಳ್ತಾರೆ, ಅಯ್ಯೋ ಹೆಣ್ಣು ಸಿಗಲ್ಲ ಕಣೋ, ಹುಡುಕ್ಬೇಕು ಈಗಲೇ ಅಂತ. ಹುಡುಕು 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 ಅಂತ ಹೇಳಿದ್ದೀನಿ ನಾನು. ಆಯಿತು, ಒಳ್ಳೆಯದಾಗಲಿ. ಈಗ ಮುಂದಿನ ಕರೆ ತಗೊಳ್ತೀನಿ.